ಪ್ರೈಸ್ ದಿ ಲಾರ್ಡ್. ಯೇಸು ಕ್ರಿಸ್ತನ ಪ್ರೀತಿಯುಳ್ಳ ಪರಿಶುದ್ಧವಾದ ನಾಮದಲ್ಲಿ ಪ್ರತಿದಿನ ವಾಕ್ಯವನ್ನ ಕೇಳಿಸಿಕೊಳ್ಳುತ್ತಾ ಇದ್ದೀರಾ. ಹಾಗೆಯೇ ಈ ದಿನ ಕೆಲವರು ನೀವು ನೇರವಾಗಿ, ಕೆಲವರು ಆನ್ಲೈನಲ್ಲಿ ಕೇಳ್ತಾ ಇದ್ದಾರೆ. ದೇವರಿಗೆ ಸ್ತೋತ್ರ. ದೇವರು ಮಾಡಿದ ಉಪಕಾರಗಳನ್ನು, ದೇವರು ಮಾಡಿದ ಕಾರ್ಯಗಳನ್ನು ನಾವು ಯಾವಾಗಲೂ ಸ್ಮರಿಸುವವರಾಗಿರಬೇಕು. ದೇವರ ವಾಕ್ಯವು ನಮಗೆ ಜೀವಾಹಾರವಾಗಿದೆ. ಅದು ನಮ್ಮನ್ನು ಪೋಷಿಸುವಂಥದ್ದಾಗಿದೆ. ನಮ್ಮ ಪರಿಸ್ಥಿತಿಗಳನ್ನು ಎದುರಿಸಲಿಕ್ಕೂ, ಕಷ್ಟದ ಪರಿಸ್ಥಿತಿಗಳನ್ನು ಸರಿಯಾದ ಮಾರ್ಗವನ್ನು ತಿಳಿಯಲಿಕ್ಕೂ ಅದು ಸಹಾಯವಾಗುತ್ತದೆ. ಒಂದು ಗಾದೆ ಮಾತು ನಮ್ಮ ಆಡು ಭಾಷೆಯಲ್ಲಿದೆ. ಆ ಗಾದೆ ಮಾತು ಏನಂದರೆ, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತ ಹೇಳಿ. ನಮಗೆ ಯಾವುದು ಕೆರೆಗಳು ಪಕ್ಕ ಇಲ್ಲ, ನಾವು ಕೆರೆಗೆ ನೀರು ಚೆಲ್ಲೋದು ಇಲ್ಲ. ಅದು ಗಾದೆ ಮಾತಷ್ಟೇ. ಏನು ಕೆರೆಯ ನೀರು ಕೆರೆಗೆ ಚೆಲ್ಲಿ ಅಂತ ಹೇಳಿದರೆ, ನಾವು ಅದನ್ನು ಯಾವ ರೀತಿಯಾಗಿ ದೇವರ ವಾಕ್ಯದಿಂದ ಅರ್ಥ ಮಾಡಿಕೊಳ್ಳಬಹುದೆಂದರೆ, ದೇವರು ನಮಗೆ ಕೊಟ್ಟದ್ದನ್ನು ನಾವು ಮತ್ತೆ ದೇವರಿಗೆ ಹಿಂತಿರುಗಿಸಿ ಕೊಡಬೇಕು. ಈ ಲೋಕದಲ್ಲಿ ಗಿವ್ ಅಂಡ್ ಟೇಕ್ ಪಾಲಿಸಿ ಇದೆ, ರಿಟರ್ನ್ ಪಾಲಿಸಿ ಇದೆ. ಉದಾಹರಣೆಗೆ ಲೋನ್ ತಗೊಳ್ತೀವಿ. ಲೋನ್ ಅವರು ಬಲ್ಕ್ ಆಗಿ ಅಮೌಂಟ್ ನಮಗೆ ಕೊಡ್ತಾರೆ. ನಾವೇನು ಮಾಡಬೇಕು? ಅವರಿಗೆ ಸ್ವಲ್ಪ ಸ್ವಲ್ಪವಾಗಿ ಹಿಂದಿರುಗಿ ಕೊಡಬೇಕು. ಆದರೆ ಅಸಲಿಗೆ ನೋಡಿದ್ರೆ ನಾವು ಅಸಲಿಗಿಂತ ಡಬಲ್ ಕೊಟ್ಟಿರ್ತೀವಿ, ಅದು ಬೇರೆ ವಿಚಾರ. ಆದರೆ ಅವರು ಯಾವುದೇ ಒಂದಾಗಲಿ, ಸರ್ಕಾರವಾಗಲಿ, ಕಂಪನಿ ಆಗಲಿ, ಬೇರೆ ಯಾವುದೇ ಆಗಲಿ, ನಾವು ಕೆಲಸ ಮಾಡಿಕೊಡುತ್ತೇವೆ, ಅವರು ಸಂಬಳ ಕೊಡ್ತಾರೆ, ಹೌದಲ್ವಾ? ಹಾಗೇನೆ ಪ್ರತಿಯೊಂದು ಟೇಕ್ ಅಂಡ್ ಗಿವ್ ಪಾಲಿಸಿ ಅಂದ್ರೆ, ಅವರು ನಮಗೆ ಕೆಲಸ ಕೊಡ್ತಾರೆ, ನಾವು ಅವ್ರಿಗೆ ಕೆಲಸ ಮಾಡ್ತೀವಿ ಮತ್ತು ಅವರು ನಮಗೆ ಸಂಬಳವನ್ನ ಕೊಡ್ತಾರೆ. ಇಲ್ಲಿ ನಾವು ನೋಡುವಾಗ ದೇವರು ಮನುಷ್ಯರಿಗೆ ಕೆಲವು ಸಂದರ್ಭಗಳಲ್ಲಿ ಮನುಷ್ಯರು ಅರ್ಥ ಮಾಡಿಕೊಳ್ಳೋದೇನೆಂದ್ರೆ, ದೇವರು ನಾನು ಕೇಳದೇನೆ ಕೊಟ್ಟಿದ್ದಾರೆ. ಹೌದು, ದೇವರು ನಿಮಗೂ ನನಗೂ ಕೇಳದೆ ಎಷ್ಟೋ ಉಪಕಾರಗಳನ್ನು ಮಾಡಿದ್ದಾರೆ. ನಮಗೆ ಮಾತ್ರ ಅಲ್ಲ, ಎಷ್ಟೋ ಜನಕ್ಕೆ ಲೋಕದಲ್ಲಿರುವಂಥವರಿಗೆ ಕೇಳದೆ ಆಶೀರ್ವಾದವನ್ನು ಕೊಟ್ಟಿದ್ದಾರೆ. ಕೆಲವರು ಆರೋಗ್ಯಕ್ಕಾಗಿ ಪ್ರಾರ್ಥನೆನೇ ಮಾಡಲ್ಲ, ಆದರೂ ಆರೋಗ್ಯ ಇದೆ. ಕೆಲವರು ಮದುವೆ ಆಗಬೇಕು ಅಂತ ಪ್ರಾರ್ಥನೆ ಮಾಡಲ್ಲ, ಆದರೂ ಮದುವೆ ಆಗ್ತದೆ. ಕೆಲವರು ಗರ್ಭಫಲ ಬೇಕು ಅಂತ ಪ್ರಾರ್ಥನೆ ಮಾಡಲ್ಲ, ಆದರೂ ಗರ್ಭಫಲ ಆಗ್ತದೆ. ಹಾಗಾದ್ರೆ ಈ ರೀತಿ ನಾವು ಯೋಚನೆ ಮಾಡುತ್ತಾ ಹೋದ್ರೆ, ಎಷ್ಟೋ ಜನರು ದೇವರ ಹತ್ರ ಪ್ರಾರ್ಥಿಸೋದಿಲ್ಲ. ದೇವರೇ, ನನಗೆ ಮದುವೆ ಆಗಬೇಕು, ನನಗೆ ಜಾಬ್ ಸಿಗಬೇಕು, ನನಗೆ ಗರ್ಭಫಲ ಬೇಕು, ನನಗೆ ಮನೆ ಬೇಕು, ಯಾವುದೂ ಕೂಡ ಅವರು ಕೇಳೋದಿಲ್ಲ. ಆದರೂ ಅವ್ರಿಗೆ ಏನಾಗುತ್ತೆ? ಅದು ಸಿಗುತ್ತಾ ಇಲ್ವಾ? ನಾವು ಪ್ರೇಯರ್ ಮಾಡ್ತೀವಿ, ಅವ್ರು ಪ್ರೇಯರ್ ಮಾಡಲ್ಲ, ಅವ್ರಿಗೆ ಸಿಕ್ಕಿಲ್ವಾ? ಹೌದು, ನಾವು ಹೇಳ್ಬೋದು, ನಾನು ಪ್ರೇಯರ್ ಮಾಡಿದೆ ಸಿಕ್ಕಿದೆ. ಹಾಗಾದ್ರೆ ಅವ್ರು ನಾನು ಹೇಳಿದ್ರೆ ನಾನು ಪ್ರೇಯರೇ ಮಾಡಿಲ್ಲ ಸಿಕ್ಕಿದೆ, ಹೌದಲ್ವಾ? ಅಂದ್ರೆ ದೇವರು ಕೆಲವು ಕಾರ್ಯಗಳನ್ನ ನಾವು ಕೇಳದೇನೆ ದೇವರು ಕೊಡ್ತಾನೆ. ಆದರೆ ಕೆಲವು ಕಾರ್ಯಗಳು ಅವರ ಜೀವಿತದಲ್ಲಿಯೂ ನಮ್ಮ ಜೀವಿತದಲ್ಲಿಯೂ ತಡೆಯಾಗಿರುತ್ತವೆ. ಕೆಲವು ಸಾರಿ ಕೆಲವರಿಗೆ ಮದುವೆ ಆಗೋದು ತಡೆ ಆಗ್ತದೆ, ಗರ್ಭಫಲ ಸಿಗೋದು ತಡಮೆ ಆಗ್ತದೆ. ಕೆಲವು ಸಾರಿ ಮದುವೆ ಅಂದ್ರೆ ಕೆಲಸ ಸಿಕ್ಕೋದು ತಡೆ ಆಗ್ತದೆ. ಅವರು ಏನೋ ಒಂದು ಮನೆ ಕಟ್ಟಬೇಕಂದ್ಕೊಳ್ತಾರೆ, ಒಂದು ಜಾಗ ತಗೊಳ್ಬೇಕಂತಾರೆ, ಏನೋ ಒಂದು ಕೆಲಸ ಮಾಡ್ಬೇಕಂದ್ರೆ ತಡೆ ಮೇಲೆ ತಡೆ ಆಗೋದೇ ಇಲ್ಲ. ಅಂತ ಸಂದರ್ಭದಲ್ಲಿ ಅವರು ಹುಡುಕಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಏನು? ಎಲ್ಲಿ ನನ್ನ ಸಮಸ್ಯೆಗೆ ಪರಿಷ್ಕಾರ ಸಿಗುತ್ತೆ, ಎಲ್ಲಿ ನನಗೆ ಅನಾರೋಗ್ಯ ಹೋಗಿ ಆರೋಗ್ಯ ಬರುತ್ತೆ, ಎಲ್ಲಿ ಹೋದ್ರೆ ನನಗೆ ಬಿಡುಗಡೆ ಆಗುತ್ತೆ, ಎಲ್ಲಿ ಹೋದ್ರೆ ನಮ್ಮ ಮನೆಯವರು ಸರಿ ಹೋಗ್ತಾರೆ ಅಂತ ಹೇಳಿ ಹುಡುಕಾಡಲಿಕ್ಕೆ ಪ್ರಯತ್ನ ಪಡುತ್ತಾರೆ. ಆ ಹುಡುಕಾಟಗಳಲ್ಲಿ ಅವರು ಎಲ್ಲಿಗೆ ಬರುತ್ತಾರಂದ್ರೆ, ಚರ್ಚಿಗೆ ಬರ್ತಾರೆ, ದೇವಸ್ಥಾನಕ್ಕೆ ಹೋಗ್ತಾರೆ, ಮಸೀದಿಗೆ ಹೋಗ್ತಾರೆ, ಆಸ್ಪತ್ರೆಗಳಿಗೆ ಹೋಗ್ತಾರೆ, ಮಂತ್ರವಾದಿಗಳ ಹತ್ರ ಹೋಗ್ತಾರೆ, ಕೊನೆಗೆ ಕೆಲವರು ಮೋಸ ಮಾಡೋರ ಕೈ ಹತ್ರ ಹೋಗ್ತಾರೆ, ಕೊನೆಗೆ ಕೈ ಸುಟ್ಟುಕೊಂಡು ಮನೆಗೆ ಕೂಡ ಬರ್ತಾರೆ, ಅಲ್ವಾ? ಕೆಲವು ಸಾರಿ ಮೋಸ ಮಾಡೋರು ಇದ್ದಾರೆ, ಸಹಾಯ ಮಾಡೋಕೋರ್ದು ಇದ್ದಾರೆ. ಇವತ್ತು ನಾವು ನೋಡುವಂತ ವಾಕ್ಯ ಭಾಗವನ್ನು ನೀವು ಗಮನಿಸಿದರೆ ನೀವು ನೋಡುತ್ತೀವಿ. ಮೊದಲ ಸಮುವೇಲನ ಗ್ರಂಥ 1ನೇ ಅಧ್ಯಾಯ ಅದರ 27ನೇ ವಚನವನ್ನ ನಾವು ಓದಿಕೊಳ್ಳೋಣ. ಮೊದಲ ಸಮುವೇಲನ ಗ್ರಂಥ 1ನೇ ಅಧ್ಯಾಯ 27ನೇ ವಚನ ನಾನು ಅಲ್ಲಿ ಓದುತ್ತೇನೆ. ಆತನು ನನ್ನ ಪ್ರಾರ್ಥನೆಯ ಫಲವಾಗಿ ಅನುಗ್ರಹಿಸಿದ ಮಗನು ಇವನೇ, ನಾನು ಇವನನ್ನ ಯೆಹೋವನಿಗೆ ಒಪ್ಪಿಸಿ ಬಿಟ್ಟಿದ್ದೇನೆ. ಹಲ್ಲೆಲೂಯಾ. ಏನಂತ ಹೇಳ್ತಾ ಇದೆ ವಾಕ್ಯ? ನನ್ನ ಪ್ರಾರ್ಥನೆಯ ಫಲವಾಗಿ ಅನುಗ್ರಹಿಸಿದ ಮಗನು ಇವನೇ, ನಾನು ಇವನನ್ನ ಏನ್ ಮಾಡ್ತಾ ಇದ್ದೀನಿ? ಯೆಹೋವನಿಗೆ
ಒಪ್ಪಿಸಿ ಬಿಟ್ಟಿದ್ದೇನೆ. ನಿಮ್ಮ ಜೀವಿತದಲ್ಲಿ ದೇವರು ಏನಾದರೂ ಕೊಟ್ಟಿದ್ದಾರಾ? ನಿಮ್ಮ ಜೀವಿತದಲ್ಲಿ ದೇವರೇನಾದರೂ ಅದ್ಭುತ ಮಾಡಿದ್ದಾರಾ? ದೇವರು ಅದ್ಭುತವನ್ನ ಮಾಡಿದ್ರೆ, ದೇವರು ಕೊಟ್ಟಿದ್ರೆ ನೀವು ಪ್ರಾರ್ಥನೆ ಮಾಡಿ, ನೀವು ದೇವರನ್ನ ಕೇಳಿಕೊಂಡು, ದೇವರು ಆರೋಗ್ಯ ಕೊಟ್ಟಿದ್ರು, ಆಶೀರ್ವಾದ ಕೊಟ್ಟಿದ್ರು, ಬಿಡುಗಡೆ ಕೊಟ್ಟಿದ್ರು, ಸಮಾಧಾನ ಕೊಟ್ಟಿದ್ರು, ಸಾಲ ತೀರುವಂತೆ ಮಾಡಿದ್ರು, ದೇವರಿಗೆ ರಿಟರ್ನ್ ಆಗಿ ದೇವರು ಕೊಟ್ಟಿದ್ದಕ್ಕೆ ಪ್ರತಿಯಾಗಿ ನೀವೇನ್ ಮಾಡಿದ್ದೀರಿ? ಕೆರೆಯ ನೀರು ಕೆರೆಗೆ ಚೆಲ್ರಿ ಅಂತ ನಾವು ಹೇಳ್ತೀವಿ, ನಿಜಾನೇ. ದೇವರು ಕೊಟ್ಟಿದ್ದಕ್ಕೆ ಪ್ರತಿಯಾಗಿ ನಾವು ಏನು ಮಾಡಿದ್ದೇವೆ? ಇಲ್ಲಿ ಹನ್ನಳೆಂಬ ಭಕ್ತಳ ಕುರಿತಾಗಿ ನಾವು ನೋಡುತ್ತಾ ಇದ್ದೇವೆ. ಆಕೆಯ ಕುರಿತಾಗಿ ಅನೇಕ ಪ್ರಸಂಗಗಳನ್ನ ನೀವು ಕೇಳಿಸಿಕೊಳ್ಳುತ್ತಾ ಇರ್ತೀರಾ. ನೋಡಿದ ಅನೇಕ ಜನರು ಬಂಜೆಯರಾಗಿರುವಂತೆ ಈಕೆಯು ಕೂಡ ಬಂಜೆಯಾಗಿದ್ದಳು. ಮನೆಯಲ್ಲಿ ತುಂಬಾ ವೇದನೆ ಇತ್ತು. ಕಿಂಚು ಅವಕೆನ್ನ ಬಹಳ ವೇದನೆ ಪಡಿಸಿ ಮಾತಾಡ್ತಾ ಇದ್ರು. ನೋವಿತ್ತು, ನನಗೆ ಅಯ್ಯೋ ಗರ್ಭಫಲವಿಲ್ಲವೇ ಎಂಬ ಬಾಧೆ ಇತ್ತು. ಇವತ್ತು ನಮ್ಮ ಜೀವಿತಗಳಲ್ಲಿ ಒಂದೊಂದು ಬಾಧೆ ನಮ್ಮನ್ನ ಕಾಡುತ್ತಾ ಇರುತ್ತದೆ. ಅದು ಶರೀರಕ್ಕೆ ಬೇಕಾಗಿರುವಂತ ಆರೋಗ್ಯವಾಗಿರಬಹುದು, ಮನಸ್ಸಿಗೆ ಬೇಕಾದ ನೆಮ್ಮದಿ ಆಗಿರಬಹುದು, ಕುಟುಂಬದಲ್ಲಿ ಬದಲಾವಣೆ ಆಗಿರಬಹುದು, ಕೆಲಸದ ಜಾಗದಲ್ಲಿ ನಮಗೆ ಸಮಾಧಾನ ಆಗಿರಬಹುದು, ಯಾವುದೇ ಆಗಿರಬಹುದು. ನಾವು ದೇವರ ಬಳಿಯಲ್ಲಿ ಬಂದು ದೇವರ ಹತ್ರ ಕೂತುಕೊಂಡು, ದೇವರೇ ನನಗೆ ಸಹಾಯ ಮಾಡು ಎಂದು ಕೇಳಿಕೊಳ್ಳುತ್ತೇವೆ. ಹೌದಾ ಇಲ್ವಾ? ನಾವು ದೇವರ ಬಳಿಯಲ್ಲಿ ಏನ್ ಮಾಡ್ತೇವೆ? ಅನೇಕ ಸಾರಿ ದೇವರು ಉತ್ತರ ಕೊಟ್ಟಿದ್ದಾರಾ ಇಲ್ವಾ? ದೇವರು ಕೊಟ್ಟಿದ್ದಾರೆ. ಆಗ ಏನ್ ಮಾಡ್ತೇವೆ? ದೇವರು ಉತ್ತರ ಕೊಟ್ಟಿದ್ದನ್ನ ಮನುಷ್ಯರು ಏನ್ ಮಾಡ್ತೀವಿ? ನಾವು ಮರ್ತೋಗ್ಬಿಡ್ತೀವಿ. ನಾನು ಯಾವಾಗ ಹೇಳ್ತಾ ಇರ್ತೀನಿ ನೋಡಿ, ನಮಗೆ ಕೊರತೆ ಇದ್ರೆ ನಮಗೆ ಜ್ಞಾಪಕ ಇರುತ್ತೆ, ಉತ್ತರ ಸಿಕ್ತಂದ್ರೆ ಮರ್ತೋಗ್ತೀವಿ. ಹೌದಾ ಇಲ್ವಾ? ನಮಗೆ ಸಿಕ್ಕಿಲ್ಲ ಅಂದ್ರೆ ಅದೇ ಜ್ಞಾಪಕಕ್ಕೆ ಬರ್ತಾ ಇರ್ತದೆ. ನನಗಿದು ಸಿಕ್ಕಿಲ್ಲಲ್ಲ, ಇದು ನಡೆದಿಲ್ವಲ್ಲ, ನನ್ನ ಮನೆಯಲ್ಲಿ ಇದು ಆಗಿಲ್ವಲ್ಲ, ಅದೇ ಜ್ಞಾಪಕ ಬರ್ತದೆ. ಒಂದು ಸಾರಿ ಇದು ಮುಗಿದೋಯ್ತು ಅಂದ್ರೆ, ಮನೆಯಲ್ಲಿ ಮಗಳಿಗೆ ಮದುವೆ ಆಗುವವರೆಗೂ, ಮಗನಿಗೆ ಮದುವೆ ಆಗುವವರೆಗೂ, ಅಯ್ಯೋ ನನ್ನ ಮಗನಿಗೆ ಮದುವೆ ಆಗಿಲ್ಲ. ಸಿಕ್ಕಿದವ್ರಿಗೆಲ್ಲ ಹೇಳ್ತಾ ಇರ್ತೇವೆ, ಏನಾದ್ರೂ ಹುಡುಗ ಇದ್ರೆ ನೋಡ್ರಿ, ಹುಡುಗಿ ಇದ್ರೆ ಹೇಳ್ರಿ, ಹುಡುಗ ಇದ್ರೆ ಹೇಳ್ರಿ. ಮದುವೆ ಆಗೋಯ್ತಂದ್ರೆ ಆ ವಿಷಯನೇ ನಮಗೆ ಜ್ಞಾಪಕ ಬರಲ್ಲ. ದೇವರು ಅಯ್ಯೋ ನೋಡಪ್ಪ, ಮದುವೆ ಆಗಕ್ಕೆ ಮುಂಚೆ ನಾನು ಎಷ್ಟು ಕೇಳ್ಕೊಳ್ತಾ ಇದ್ದೆ, ದೇವರೇ ಮದುವೆ ಆಗಿದ್ದಕ್ಕೆ ಸ್ತೋತ್ರ ಅಂತ ಹೇಳ್ತೀವ? ಇಲ್ಲ, ಅದು ಮುಗಿದೋಗೈತೆ. ಸಾಲ ಇದ್ದಾಗ ದೇವರೇ ಸಾಲ ತೀರಿಸು ಅಂತ ಪ್ರೇಯರ್ ಮಾಡ್ತೀವಿ. ಮನೆಯವರು ಬದಲಾಗಬೇಕು, ಆರೋಗ್ಯ ಬರಬೇಕು ಅಂತ ಪ್ರಾರ್ಥನೆ ಮಾಡ್ತಾನೆ ಇರ್ತೀವಿ. ಒಂದು ಸಾರಿದು ಮುಗಿದೋಯ್ತಂದ್ರೆ ನಾವು ಮರೆತು ಹೋಗ್ತೇವೆ. ಆದರೆ ಇಲ್ಲಿ ನಾವು ನೋಡುವಾಗ ಹನ್ನಳ ಜೀವಿತ ಅದೇ ರೀತಿಯಾಗಿ ಇರುವಾಗ ಆಕೆಯು ದೇವರ ಸಮ್ಮುಖಕ್ಕೆ ಬಂದು, ಅಲ್ಲಿ ನೋಡಿ 26ನೇ ವಚನ ಹೇಳ್ತದೆ, ಸ್ವಾಮಿ ನಿನ್ನ ಜೀವದಾಣೆ ಮೊದಲು ಯೆಹೋವನ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡುತ್ತಾ ಇಲ್ಲಿ ನಿನ್ನ ಹತ್ತಿರ ನಿಂತಿದ್ದ ಸ್ತ್ರೀಯು ನಾನೇ. ನಾನು ಮೊದಲು ಬಂದು ಇಲ್ಲಿ ಅಳ್ತಾ ಇದ್ನಲ್ವಾ, ಆ ಸ್ತ್ರೀ ನಾನೇ ಆಗಿದ್ದೆ. ಆದರೆ ನನ್ನ ಪ್ರಾರ್ಥನೆಗೆ ದೇವರು ಏನು ಮಾಡಿದ್ದಾರೆ? ಉತ್ತರ ಕೊಟ್ಟ ತಕ್ಷಣ ಆ ಮಗಳು ಏನ್ ಮಾಡಲಿಲ್ಲ? ಅದನ್ನ ಮರ್ತೋಗ್ಲಿಲ್ಲ. ನೀವು 11ನೇ ವಾಕ್ಯಕ್ಕೆ ಹಿಂತಿರುಗಿ ಹೋದರೆ, ಮೊದಲ ಸಮ್ಮೇಳನ ಗ್ರಂಥ 1ನೇ ಅಧ್ಯಾಯ 11ನೇ ವಾಕ್ಯದಲ್ಲಿ ನೋಡಿದರೆ, ಸೇನಾಧೀಶ್ವರನಾದ ಯೆಹೋವನೇ ನಿನ್ನ ದಾಸಿಯ ದುಃಖವನ್ನ ಪರಾಂಬರಿಸು. ಏನ್ ಮಾಡ್ಬೇಕಂತೆ? ನಿನ್ನ ದಾಸಿಯ ದುಃಖವನ್ನ ಏನ್ ಮಾಡು? ಪರಾಂಬರಿಸು ಅಂದ್ರೆ ಏನರ್ಥ? ಕೇಳು, ಇಲ್ಲವೇ ತೆಗೆದಾಕು. ಏನ್ ಮಾಡೋದನ್ನ? ತೆಗೆದಾಕು. ನನ್ನ ದುಃಖವನ್ನ, ನನ್ನ ವೇದನೆಯನ್ನ, ನನ್ನ ಪ್ರಯಾಸವನ್ನ, ನಾನು ಪಡುತ್ತಿರುವ ಕಷ್ಟವನ್ನ ಏನ್ ಮಾಡು? ನೀನು ತೆಗೆದಾಕು. ನಾವು ದೇವರ ಬಳಿಯಲ್ಲಿ ಬಂದಾಗ ಹೀಗೆ ಕೇಳುತ್ತೇವೆ, ದೇವರೇ ನಿನ್ನ ದಾಸನು, ನಿನ್ನ ದಾಸಳು ನಾನು ಬಂದಿದ್ದೇನೆ, ನನ್ನನ್ನು ಪರಾಂಬರಿಸು, ನನ್ನನ್ನು ಈ ಕಷ್ಟದಿಂದ ಬಿಡಿಸು. ಆಮೇಲೆ ಹೇಳ್ತದೆ, ನನ್ನನ್ನು ತಿರಸ್ಕರಿಸದೆ. ಏನ್ ಮಾಡದೆ? ತಿರಸ್ಕಾರ ಮಾಡೋದಂತಿರ್ತದ? ಖಂಡಿತ ಲೋಕದಲ್ಲಿ ನಮ್ಮನ್ನ ತಿರಸ್ಕಾರ ಮಾಡ್ತಾರೆ. ಆಸ್ಪತ್ರೆಗೆ ನಾವು ಎಮರ್ಜೆನ್ಸಿ ಅಂತ ಕೆಲವು ಸಾರಿ ಹೋಗ್ತೇವೆ, ಅವ್ರು ಈಸಿಯಾಗಿ ಹೇಳ್ತಾರೆ ಏನಂತ ಗೊತ್ತಾ? ಬೇರೆ ಹಾಸ್ಪಿಟ್ಲಿಗೆ ಹೋಗ್ರಿ ಅಂತಾರೆ. ಎಷ್ಟು ಸುಲಭವಾಗಿ ಅವರು ತಿರಸ್ಕಾರ ಮಾಡ್ದಂಗದು. ಏನಪ್ಪಾ ಈಗ ಒಂದು ಹೇಳಿ ಅಲ್ಲಿಂದ ಇಷ್ಟು ದೂರ ನಿಮ್ಮ ಆಸ್ಪತ್ರೆಗೆ ಬಂದು ಇಲ್ಲ ಆಗಲ್ಲ, ಇನ್ನೊಂದು ಆಸ್ಪತ್ರೆಗೆ ಹೋಗಂದ್ರೆ ಅದರ ಅರ್ಥ ಏನು? ತಿರಸ್ಕರಿಸಿದ ಹಾಗೆ, ನೋ ಅಂದ ಹಾಗೆ. ಕೆಲವರು ಯವ್ವನ ಪ್ರಾಯದಲ್ಲಿರುವಂತ ಮಕ್ಕಳು ಇಂಟರ್ವ್ಯೂಸ್ಗೆ ಹೋಗ್ತಾರೆ, ಇಂಟರ್ವ್ಯೂಗಳನ್ನ ಕೊಡ್ತಾರೆ, ಈಸಿಯಾಗಿ ಹೇಳ್ತಾರೆ ನೋ ಅಂತ. ಇಲ್ಲ ಅಂದ್ರೆ ಈಗ ಒಂದು ಹೊಸದಾಗಿ ಅಂದ್ರೆ ಹೇಳೋದಂದ್ರೆ, ನಾವು ಕಾಲ್ ಮಾಡ್ತೀವಿ ಹೋಗ್ರಿ ಅಂತಾರೆ ಅಲ್ವಾ? ನಾವು ಕಾಲ್ ಮಾಡ್ತೀವಿ ಅಂತಾರೆ. ನಾವು ಕೂಡ ಅದು ಹೂ ಅಲ್ಲ, ಹೂನು ಅಲ್ಲ, ಅದು
ಅಲ್ವಾ? ಜಾಬ್ ಇದೆ ಅಂತಾನೋ ಅಲ್ಲ, ಇಲ್ಲನೋ ಅಂತಲ್ಲ. ಕಾಲ್ ಮಾಡ್ತೀವಿ ಹೋಗು ಅಂದ ತಕ್ಷಣ ನಾವು ಓಕೆ ಕಾಲ್ ಮಾಡ್ತಾರೆ ಅಂತ ಬಂದ್ಬಿಡ್ತೀವಿ. ಅವ್ರು ಕಾಲೇ ಮಾಡಲ್ಲ. ಅದರ ಅರ್ಥ ಅವರು ಏನಂದ್ರೆ ತಿರಸ್ಕರಿಸಿದ್ರು. ಕೆಲವು ಸಾರಿ ಮನೆಯಲ್ಲಿ ಹೆಣ್ಮಕ್ಳಿದ್ರೆ ಗಂಡು ಮಕ್ಳಿದ್ರೆ ಎಷ್ಟು ಮನೆಗೆ ಹೋಗ್ವಿ ನಾವು ಹೇಳ್ತಾ ಇದ್ವಿ, ಪ್ರತಿ ಹೆಣ್ಮಗು ಇರುವಂತ ಮನೆಗೆ ಗಂಡು ನೋಡಕ್ಕೆ ಬರ್ತಾರೆ, ಮಿಕ್ಸರ್ ತಿಂತಾರೆ, ಟೀ ಕುಡಿತಾರೆ, ಜ್ಯೂಸ್ ಕುಡಿತಾರೆ, ಆಮೇಲೆ ಹೋಗ್ತಾರೆ. ಅಮ್ಮ ಹೇಳ್ತೀವಮ್ಮ ಅಂತ ಹೋಗ್ತಾರೆ ಅಲ್ವಾ? ನಾವು ಅವ್ರು ಹೇಳ್ತಾರೆ ಅಂತ ಅಂದ್ಕೊಂಡಿರ್ತೀರಿ, ಪ್ರತ್ಯೇಕವಾಗಿ ಹೆಣ್ಮಕ್ಳು ವಿಷಯ. ಹೇಳ್ತಾರೆ ಅಂದ್ಕೊಂಡಿರ್ತಾರೆ, ಅವ್ರೇನ್ ಮಾಡ್ತಾರೆ? ತಿರಸ್ಕಾರ ಮಾಡ್ಬಿಡ್ತಾರೆ. ಆಮೇಲೆ ಇನ್ನೊಬ್ರು ಬರ್ತಾರೆ, ಸೇಮ್ ಫಸ್ಟ್ ಟೈಮ್ ಚೆನ್ನಾಗಿ ಜಾಸ್ತಿ ಕೊಡ್ತಾರೆ, ಸ್ವಲ್ಪ ಫ್ರೂಟ್ಸು, ಸ್ವಲ್ಪ ನಾಷ್ಟ ಗಿಷ್ಟ ಎಲ್ಲ ತಿನ್ರಿ ಅಂತಾರೆ. ಆ ಹುಡುಗ ಕ್ಯಾನ್ಸಲ್ ಮಾಡಿದ್ರೆ ನೆಕ್ಸ್ಟ್ ಹುಡುಗ ಇವನೇನೋ ಬೇಡ ಬಿಡ ಸ್ವಲ್ಪ ಕಡಿಮೆ ಮಾಡೋಣ ಅಲ್ವಾ? ಅವಾಗ ಏನ್ ಮಾಡ್ತಾರೆ? ಸ್ವಲ್ಪ ಕಡಿಮೆ ಮಾಡ್ತಾರೆ. ಅವನು ಕ್ಯಾನ್ಸಲ್ ಮಾಡೋದಂದ್ರೆ ನೆಕ್ಸ್ಟ್ ಅವನಿಗೆ ಒಂದು ಟೀ ಬಿಸ್ಕೆಟ್ ಕೊಡಪ್ಪ ಸಾಕು, ಏನೋ ಕನ್ಫರ್ಮ್ ಆಗುತ್ತೋ ಇಲ್ವೋ ಅಂತ ಹೇಳಿ. ನೆಕ್ಸ್ಟ್ ಟೈಮ್ ಇನ್ನು 4ನೇ ಅವನು ಬರೋನ್ಗೆ ಮೊದಲೇ ಹೇಳ್ಬಿಡಿ, ಇಷ್ಟ ಇದ್ರೆ ಇಲ್ಲ ಅಂತಂದ್ರೆ ಯಾಕೆ ಬರ್ತೀರಾ, ಫಸ್ಟೇ ಕನ್ಫರ್ಮ್ ಮಾಡಿ. ಅಂದ್ರೆ ಫಸ್ಟ್ ತುಂಬಾ ಇಂಟ್ರೆಸ್ಟ್ ಆಗಿರ್ತೇವೆ, ತಿರಸ್ಕಾರ ಮಾಡ್ತಾ 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 ನಮಗೂ ಇಂಟ್ರೆಸ್ಟ್ ಹೋಗುತ್ತೆ, ಹೌದಲ್ವಾ? ಜಾಬ್ಗೆ ನಾವು ಫಸ್ಟ್ ಹೋದಾಗ ಜಾಗ ಏನ್ ಹೇಳ್ತಾರೆ, ಹುಡುಗರು ಏನ್ ಮಾಡ್ತಾರೆ, ಒಳ್ಳೆ ಟಿಪ್ ಟಾಪ್ ಆಗಿ ಇನ್ಶರ್ಟ್ ಮಾಡಿಕೊಂಡು ನಗನಗ್ತಾ ಹೋಗ್ತಾರೆ. ವಾವ್ ಸೂಪರ್, ಫಸ್ಟ್ ಇಂಟರ್ವ್ಯೂ ಆಗ್ತದೆ, ಅಲ್ಲಿ ಕ್ಯಾನ್ಸಲ್ ಆಗ್ತದೆ, ಇನ್ನೊಂದು ಕಂಪನಿ ಹೋಗುತ್ತೆ, ಹೋಗ್ತಾರೆ. ಅವ್ರಿಗೇನು ಅನ್ಸುತ್ತೆ ಅಂದ್ರೆ ಹೋಗ್ತಾ ಹೋಗ್ತಾ ಬೇಜಾಬ್ದಾರ ಆಗ್ಬಿಡ್ತದೆ. ಇದು ಸಿಗ್ತದೆ ಇಲ್ವೋ ಬಿಡಪ್ಪ ಸರ್, ಕೊಡ್ತೀರಾ ಇಲ್ವಾ ಸರ್ ಅನ್ನೋ ಪೊಸಿಷನ್ ಬಂದ್ಬಿಡ್ತಾರೆ. ಅಂದ್ರೆ ನೋಡಿ, ತಿರಸ್ಕಾರವಾದಾಗ ನಮ್ಮ ಮನಸ್ಸೇನಾಗುತ್ತೆ? ಒಡೆದೋಗುತ್ತೆ. ಅಯ್ಯೋ ಬಿಡಪ್ಪ ಇನ್ನು ಆಗಲ್ಲ. ಎಷ್ಟೋ ಜನರು ಅದೇ ರೀತಿಯಲ್ಲಿ ತಿರಸ್ಕಾರ ಭಾವಕ್ಕೆ ಒಳಗಾಗಿ ನನ್ನ ಜೀವಿತದಲ್ಲಿ ಇನ್ನು ಒಳ್ಳೇದು ನಡೆಯಲ್ಲ, ಇನ್ನು ಆಗಲ್ಲ, ಇನ್ನು ಸರಿ ಹೋಗಲ್ಲ ಅನ್ನುವಂಥ ಪರಿಸ್ಥಿತಿಗೆ ಬಂದು ಬಿಡ್ತಾರೆ. ಆದರೆ ಈಕೆ ನೋಡ್ತಾ ಇದ್ದೇವೆ, ನನ್ನ ಪ್ರಾರ್ಥನೆಯನ್ನು ದೇವರು ಇರುತ್ತದೆ, ನನ್ನನ್ನು ತಿರಸ್ಕರಿಸದೆ ನಾ ಕನಿಕರವಿಟ್ಟು ಏನ್ ಮಾಡಬೇಕು? ಕನಿಕರ ಇಡಪ್ಪ ನನ್ನ ಮೇಲೆ, ತಿರಸ್ಕಾರ ಮಾಡಬೇಡ. ಎಷ್ಟೋ ಸಾರಿ ತಿರಸ್ಕಾರಕ್ಕೆ ಒಳಗಾಗಿದ್ದೇನೆ, ನೀನು ನನ್ನನ್ನ ತಿರಸ್ಕಾರ ಮಾಡಬೇಡ. ಅದಕ್ಕೆ ಹೇಳ್ತಾ ದೇವರ ಹತ್ರ ಬಂದು ಹೇಳ್ತಾ ಇದ್ದಾಳೆ, ನನ್ನನ್ನ ಪರಾಂಬರಿಸು. ಮೊದಲನೇದು ಹೇಳ್ತದೆ, ದುಃಖವನ್ನ ಏನು ಮಾಡು? ಪರಾಂಬರಿಸು. ಮೊದಲನೇದಾಗಿ ನಮ್ಮಲ್ಲಿರುವ ದುಃಖನ ದೇವರು ತೆಗಿಬೇಕು, ಅದು ಬಹಳ ಮುಖ್ಯ. ಈ ಮೆಡಿಕಲ್ ಟರ್ಮಲ್ಲಿ ಒಂದು ಮಾತು ಹೇಳ್ತಾರೆ ಗೊತ್ತಾ, ಏನೋ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತಾರೆ. ಏನಂತ ಹೇಳ್ತಾರೆ ಅಂದ್ರೆ, ನಮಗೇನಂದ್ರೆ ರೋಗ ಸೌಖ್ಯಕ್ಕಿಂತಲೂ ಅದನ್ನು ತಡೆಗಟ್ಟುವುದು ಸ್ವಲ್ಪ ಮುಖ್ಯ. ಫಸ್ಟ್ ಆಫ್ ಆಲ್ ನಮಗೆ ನೋವು ಹೋಗುತ್ತೋ ಅಂದ್ರೆ ಸಮಸ್ಯೆ ವಾಸಿ ಆಗುತ್ತೋ ಇಲ್ವೋ, ನೋವು ಕಡಿಮೆ ಆಗ್ಬೇಕು ನಮಗೆ. ಅದಕ್ಕೆ ಫಸ್ಟ್ ಡಾಕ್ಟರ್ಗಳು ಹಾಸ್ಪಿಟ್ಲ್ಗೆ ಹೋದಾಗ ಏನು ಮಾಡ್ತಾರೆ ಗೊತ್ತಾ? ಪೇಯ್ನ್ ಕಿಲ್ಲರ್ ಕೊಡ್ತಾರೆ ಫಸ್ಟ್. ಏನು ಫಸ್ಟ್ ಕೊಡೋದೇನವರು? ಪೇಯ್ನ್ ಕಿಲ್ಲರ್. ನಾನು ಹೇಳ್ತಾ ಇದ್ನಲ್ವಾ, ನಮಗೊಂದು ಹಾಸ್ಪಿಟ್ಲ್ ಇತ್ತು ಶಿಡ್ಲಘಟ್ಟದಲ್ಲಿ, ಇವಾಗೂ ಇದ್ದಾರೆ ಅನ್ನೋ ಡಾಕ್ಟರ್ ಗೊತ್ತಿಲ್ಲ. ಆ ಡಾಕ್ಟರ್ ಸ್ಪೆಷಾಲಿಟಿ ಏನಂದ್ರೆ, ನಾನು ಹೋಗದೆ ಒಂದ್ಸಾರಿ ಹೋದ್ನಲ್ಲಪ್ಪ ಆಸ್ಪತ್ರೆಗೆ. ಆ ಡಾಕ್ಟರ್ ಹೋಗಿದ್ದಾನೆ. ಆ ಡಾಕ್ಟರ್ ವಿಚಿತ್ರವಾಗಿದೆ, ಅವ್ರ ಕೈಯಲ್ಲಿ ಇಲ್ಲೊಂದು ಇಂಜೆಕ್ಷನ್, ಇಲ್ಲೊಂದು ಹಿಂಗೆ ಹಿಡ್ಕೊಂಡಿದ್ದಾರೆ ಕೈಯಲ್ಲಿ, ಎಲ್ಲ ಹಿಡ್ಕೊಂಡಿದ್ದಾರೆ. ಹೋದ್ರೆ ಅಲ್ಲಿ ಓದ್ತಾರೆ, ಎಲ್ಲರೂ ಬಂದು ಏನೋ ಮಾತಾಡ್ತಾ ಇದ್ದಾರೆ. ನಾನು ಹೋದೆ, ಡಾಕ್ಟರ್ ಅಂದ್ರೆ ಏನಪ್ಪಾ ಅಂದ್ರು. ಡಾಕ್ಟರ್ ನನಗೆ ಹೊಟ್ಟೆ ನೋವು, ಮಲ್ಕೋ ಅಂದ್ರು ಅಷ್ಟೇ. ಮಲ್ಕೋ ಅಂದ್ರು, ಹೊಟ್ಟೆನೋ ಮಲ್ಗೋ ಅಂದ್ರು ಅಷ್ಟೇ. ನಾನು ಇದೇನಪ್ಪ ಇನ್ನು ಹೇಳಕ್ಕೆ ಇಲ್ಲ, ಹೊಟ್ಟೆನೋ ಅಲ್ಲಿ ಮಲ್ಗಪ್ಪ ಅಂತ. ಯಾರು ಬರ್ತಾರೆ ವರಸೆಯಾಗಿ ಮಲಸಿದ್ದಾರೆ, ಅವ್ರು ಏನೋ ಮಾತಾಡ್ತಾ ಇದ್ದಾರೆ. ನಾನು ಡಾಕ್ಟರ್ ಅಂದ್ರೆ ಸುಮ್ಮನೆ ಮಲ್ಗ, ನನಗೆ ಗೊತ್ತೇನಂತ ಅಂತ ಇದ್ದಾರೆ. ಡಾಕ್ಟರ್ ಇನ್ನೂ ಹೊಟ್ಟೆನೋ ಇನ್ನು ಏನೋ ವಿಷಯಗಳು ಹೇಳ್ಬೇಕಲ್ಲ, ಏನಾಯ್ತಪ್ಪ ಅಂತ ಕುತ್ಕೊಬೇಕಲ್ಲ, ಅವ್ರಿಗೆ ಅಷ್ಟು ಪುರುಸೊತ್ತಿಲ್ಲ. ಯಾಕೆ ಗೊತ್ತಾ? ಅವ್ರ ಕೈಯಲ್ಲಿರೋದೆಲ್ಲ ಪೇನ್ ಕಿಲ್ಲರ್ಸೆ. ಜ್ವರ ಅಂದ್ರೂ ಬಂದ್ರೆ ಕುತ್ಕೊ ಮಲ್ಕ ಅಂತೇಳಿ ಹಿಂಗೆ ಹಸುಗೆ ಇಂಜೆಕ್ಷನ್ ಹಾಕ್ದಂಗೆ ಹಾಕ್ತಾರೆ. ಓಕೆ, ಎಲ್ರಿಗೂ ಒಂದೇ ಇಂಜೆಕ್ಷನ್, ಪೇನ್ ಕಿಲ್ಲರ್ ಇಂಜೆಕ್ಷನ್. ನಾನು ಇದೇನಪ್ಪ ಇದು ಎಲ್ರಿಗೂ ಒಂದೇ ಇಂಜೆಕ್ಷನ್ ಅಂದ್ರೆ ಅದು ಒಂದೇ ತರ ಇದಾವೆ ಇಂಜೆಕ್ಷನ್ ಅಂದ್ರೆ ಪೇನ್ ಕಿಲ್ಲರ್ಸ್. ಅವ್ರೇನಂದ್ರೆ ಅವ್ರಿಗೆ ಗೊತ್ತಿರೋದು ಗೊತ್ತು, ನೋವು ಫಸ್ಟ್ ಕಡಿಮೆ ಆಗ್ಬೇಕು. ನಮಗೂ ಅಷ್ಟೇನೆ, ಮೊದಲು ಸಮಸ್ಯೆ ಪರಿಷ್ಕಾರ ಆಗುತ್ತೋ ಇಲ್ವೋ, ನೋವು ನಮಗೆ ಕಡಿಮೆ ಆಗ್ಬೇಕು. ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್. ನೋಡಿ, ಮೊದಲು ಅನ್ನಳು ದೇವರ ಹತ್ರ ಹೋಗಿ ಕೇಳಿದ್ದು, ದೇವರೇ ನನ್ನ ದುಃಖವನ್ನ ಪರಾಂಬರಿಸು, ನನ್ನ ದುಃಖವನ್ನ ಮೊದಲು ತೆಗೆದುಹಾಕು. ಆ ದುಃಖ ತೆಗೆದುಹಾಕಲ್ಪಡಬೇಕಾದರೆ ಅಲ್ಲಿ ಎರಡನೇ ಕೃತ್ಯ ಹಾಕಿ ಕೇಳ್ತಾ ಇರೋದೇನೆಂದ್ರೆ, ನನ್ನನ್ನ ತಿರಸ್ಕರಿಸಬೇಡ, ಬದಲಾಗಿ ನನಗೇನು ಮಾಡು, ನನಗೆ ಒಬ್ಬ ಮಗನು ಕೊಡು. ಇವತ್ತು ನಮ್ಮ ಸಮಸ್ಯೆ ಏನಾಗಿದೆ, ಆ ಸಮಸ್ಯೆಗೆ ತಕ್ಕಂಥದ್ದು ನಮಗೆ ಬೇಕು.
ಹೌದಲ್ವಾ? ಒಬ್ಬನಿಗೆ ಊಟ ತುಂಬ ಊಟ ಹಸಿವಾಗಿರ್ತದೆ, ಎಲ್ಲೂ ಊಟ ಸಿಗಲ್ಲ ಅಂತ ತಿಳ್ಕೊಳ್ಳಿ. ಅವನಿಗೆ ಹಣ ಕೊಟ್ರೆ ಏನು ಪ್ರಯೋಜನ? ಬಂಗಾರ ಕೊಟ್ರೆ ಅವನಿಗೆ ಫಸ್ಟ್ ಬೇಕಾಗಿರೋದು ನೀರು. ನೀರು ಅಂತ ಇರ್ತಾನೆ. ನೀರಾ ಇರಪ್ಪ ಒಂದು ಸ್ವಲ್ಪ 1 kg ಬಂಗಾರ ಕೊಡ್ತೀನಿ ಅಂದ್ರೆ ಬೇಕಾ ಅವನಿಗೆ? ಅವನಿಗೆ ಬೇಕಾಗಿರೋದೇನು? ನೀರು. ಮರುಭೂಮಿಯಲ್ಲಿ ನೀರೇ ಬೇಕಾಗಿರೋದು, ಬಂಗಾರ ಅಲ್ಲ. ಬಂಗಾರ ಇಟ್ಕೊಂಡು ಏನು ಮಾಡಕ್ಕೂ ಆಗಲ್ಲ. ಹಾಗೇನೆ ನಮ್ಮ ಜೀವಿತಗಳಲ್ಲಿ ಒಂದು ಸಮಸ್ಯೆ ಇರುತ್ತದೆ. ಆ ಸಮಸ್ಯೆ ದೇವರಿಗೆ ನಾವು ತಿಳಿಸಬೇಕು. ದೇವ್ರಿಗೆ ಗೊತ್ತು, ಆದರೂ ಕೂಡ ನಾವು ಹೇಳ್ಬೇಕು, ದೇವರೇ ನೀನು ನನಗೆ ಇದನ್ನ ಕೊಡಪ್ಪ. ಫಸ್ಟ್ ಏನಂತ ಕೇಳಬೇಕು ದೇವರ ಹತ್ರ? ನನ್ನ ದುಃಖವನ್ನು ಪರಾಂಬರಿಸು. 2ನೇದು, ನನ್ನ ಮೇಲೆ ಕನಿಕರವಿಡು. 3ನೇದು, ನನಗೆ ಬೇಕಾಗಿರೋದನ್ನ ನೀನು ಅನುಗ್ರಹಿಸಿಕೊಡು ಅಂತ ಕೇಳಬೇಕು. ಯಾವಾಗ ಈ ಮಗಳು ಆ ರೀತಿಯಾಗಿ ಕೇಳಿದ್ರು, ಆಮೇಲೆ ಆಕೆ ಒಂದು ಮಾತು ಕೊಡ್ತಾ ಇದ್ದಾಳೆ, ರಿಟರ್ನ್ ಪಾಲಿಸಿ ಹೇಳ್ತಾ ಇದ್ದಾಳೆ, ಹಿಂತಿರುಗಿ ಹೇಳ್ತಾ ಇದ್ದಾಳೆ. ಏನು ಗೊತ್ತಾ? ನಾವಾದ್ರೆ ಕೊಡೋವರೆಗೂ ನಿಂತ್ಕೊಳ್ತೀವಿ ಅಂದ್ಕೋ, ಕೊಟ್ಟ ತಕ್ಷಣ ಓಡೋಗ್ಬಿಡ್ತೀವಿ. ಆದರೆ ಅನ್ನಳಾಗಿ ಅಲ್ಲ. ಏನ್ ಮಾಡ್ತಾಳೆ ಹೇಳ್ತಾರೆ? ಪ್ರಾರ್ಥನೆ ಮಾಡುವಾಗಲೇ ಒಂದು ಮಾತು ಕೊಡ್ತಾ ಇದ್ದಾಳೆ. ಏನಂತ? ಅವನು ಜೀವದಿಂದಿರುವ ತನಕ ನಿನ್ನವನಾಗಿಯೇ ಇರುವ ಹಾಗೆ ನಿನಗೆ ಏನ್ ಮಾಡ್ತೀನಿ ನಾನು? ಪ್ರತಿಷ್ಠೆ ಕೊಡುವೆನು. ತೀರ್ಮಾನ ಮಾಡ್ತಾ ಇದ್ದಾಳೆ. ಏನಂತ? ನೀನು ನನಗೊಂದು ಮಗುವನ್ನ ಕೊಟ್ಟರೆ ನಾನು ಅವನು ಜೀವದಿಂದಿರುವ ತನಕ, ಸ್ವಲ್ಪ ಕಾಲಕ್ಕಲ್ಲ, ಒಂದು ನಿರ್ದಿಷ್ಟವಾದ ಕಾಲಕ್ಕಲ್ಲ, ಅವನು ಜೀವದಿಂದಿರುವ ತನಕ ನಾನೇನ್ ಮಾಡ್ತೀನಿ? ಅವನು ನಿನಗೆ ಪ್ರತಿಷ್ಠಿಸಿ ಕೊಡುವೆನು. ಪ್ರತಿಷ್ಠಿಸೋದಂದ್ರೆ ಏನು? ಒಪ್ಪಿಸಿ ಕೊಡುವುದು, ಸಮರ್ಪಿಸುವುದು, ಬಿಟ್ಟು ಬಿಡುವುದು. ನಮಗೆ ಸಾಧ್ಯ ಇದೆಯಾ? ನಮಗೆ ಸಾಧ್ಯ ಇದೆಯಾ? ದೇವರೇ ನೀನು ಇದನ್ನು ಒಂದನ್ನು ಕೊಡು, ನಾನು ಮತ್ತೆ ಅದನ್ನು ಪೂರ್ತಿಯಾಗಿ ನಿನಗೆ ಕೊಟ್ಬಿಡ್ತೀನಿ ಅಂತ ಹೇಳ್ತೀವ? ನಾವು ದೇವರಿಗೆ ಹೇಳ್ತೀವಿ ಏನಂತ? ದೇವರೇ ನನಗೆ 20,000 ರೂಪಾಯಿ ಸಂಬಳದೊಂದು ಕೆಲಸ ಬೇಕು. ಅವಾಗ 20,000 ರೂಪಾಯಿ ಸಂಬಳದ ಏನಾದರೂ ಒಂದು ಬಂತು ಅಂದ್ರೆ ನಾವೇನಂತೀವಿ? ಅಬ್ಬಾ ದೇವರೇ ಸಾಕಪ್ಪ ಅನ್ನಲ್ಲ. ಇನ್ನೊಂದು 5,000 ಎಕ್ಸ್ಟ್ರಾ ಕೇಳಿದ್ರೆ ಕೊಡ್ತಾ ಇದ್ರೇನು ಅಲ್ವಾ? ಈ ಇಂಟರ್ವ್ಯೂಗಳಲ್ಲಿ ಹಂಗೆ ನಡೆಯೋದು. ಅವರು 20,000 ಕೇಳಿದ್ರೆ 20,000 ಎಸ್ ಓಕೆ ಅಂದ್ರೆ ಇನ್ನೊಂದು 5,000 ಕೇಳಿದ್ರೆ ಚೆನ್ನಾಗಿರ್ತಾ ಇತ್ತೇನೋ ಅಲ್ವಾ? ಅದು 25 ಕೇಳಿದ್ರು ಅಂದ್ಕೊಳ್ಳಿ, ಅವ್ರು ಇನ್ನೊಂದು 25 ಎಸ್ ಓಕೆ ಅಂದ್ರೆ 30 ಕೇಳಿದ್ರೆ ಚೆನ್ನಾಗಿರ್ತಾ ಇತ್ತು. ಮನುಷ್ಯನ ಆಸೆ ಹೆಂಗಂದ್ರೆ 40 ಕೊಟ್ಟರು ಬೇಕು, 50 ಕೊಟ್ಟರು ಬೇಕು, 1,00,000 ಕೊಟ್ಟರು ಬೇಕು, ಕೋಟಿ ಕೊಟ್ಟರು ಬೇಕು. ಮಿತಿ ಇದೆಯಾ ಅದಕ್ಕೆ? ಮಿತಿ ಇಲ್ಲ ನೋಡಿ. ಇದು ಕೊಟ್ರೆ ಸಾಕು. ಒಂದು ವೇಳೆ ನಮಗೆ 1,00,000 ರೂಪಾಯಿ ಸಂಬಳ ಬಂತು, ದೇವರು ಕೊಟ್ಟರು ಅಂತ ತಿಳ್ಕೊಳ್ಳಿ, ದೇವ್ರಿಗೆ ಸ್ತೋತ್ರ. ನಾವು ದೇವ್ರಿಗೆ ಎಷ್ಟು ಕೊಡ್ತೀವಿ? ಫಸ್ಟ್ ಜಾಬ್ ಬರೋಕ್ ಮುಂಚೆ ದೇವರೇ ಫಸ್ಟ್ ಮಂತ್ ಸ್ಯಾಲ್ರಿ ನಿನಗೆ ದೇವ್ರೆ, 1,00,000 ಆದ್ರೂ ಪರವಾಗಿಲ್ಲ ದೇವ್ರೆ, ಫಸ್ಟ್ ಮಂತ್ ನಿನಗೇನೆ. ಒಂದು ತಿಂಗಳೆಲ್ಲ ಕೆಲಸ ಮಾಡಿ 1,00,000 ಕೈಗೆ ಬಂದ್ರೆ ಪೂರ್ತಿ 1,00,000 ಇವಾಗೆ ಕೊಡ್ಬೇಕಾ? ನೆಕ್ಸ್ಟ್ ಸಂಬಳದಲ್ಲಿ ಸ್ವಲ್ಪ ಕೊಡೋಣಲ್ಲ ಅಲ್ವಾ? ಓಕೆ, ಅರ್ಧ ಕೊಟ್ರಿ, ಇನ್ನೊಂದು ನೆಕ್ಸ್ಟ್ ಸಂಬಳ ಬರೋಗ ಆಲ್ರೆಡಿ ಕೊಟ್ಟಿದ್ದೀನಿ, ಇವಾಗ ಒಂದು 25 ಕೊಟ್ಟು ಇನ್ನೊಂದು 25 ಆಮೇಲೆ ಕೊಡೋಣ. ಆಮೇಲೆ ಓಕೆ, ಇನ್ನು 3ನೇ ತಿಂಗಳು ಬಂದಾಗ ಏನು ಕಾಣಿಕೆ ಎಲ್ಲ ಕೊಡಬೇಕಲ್ಲ, ಸೇರಿಸಿ ಇದರಲ್ಲೇ ಕೊಟ್ಬಿಡೋಣ, ಇನ್ನು 25 ಅದು ಜಮಾ ಆಗ್ಬಿಡ್ತದೆ. ನಾವು ದೇವರಿಗೆ ಇನ್ಸ್ಟಾಲ್ಮೆಂಟಲ್ಲಿ ಕೊಡ್ತೀವಿ. ಅವಾಗ ಫಸ್ಟ್ ಏನಂತ ಹೇಳ್ತೀವಿ? ದೇವರೇ ನೀನು ಕೊಟ್ರೆ ನನಗೆ, ನಾನು ನಿನಗೆ ಕೊಡ್ತೀನಿ, ಅದು ಕೆಲಸ ಸಿಗೋವರೆಗೂ. ಕೆಲಸ ಸಿಕ್ಕಿದ ಮೇಲೆ ದೇವರ ಹತ್ರ ನಾವು ಬಾರ್ಗೇನ್ ಮಾಡೋದು, ಆಮೇಲೆ ಕೊಡ್ತೀನಿ ದೇವರೇ. 4 ತಿಂಗಳಾಯ್ತು, ಮಾತು ಕೊಟ್ಬಿಟ್ಟಿದ್ದೀನಪ್ಪ, ಪೂರ್ತಿ ಮಾಡಬೇಕು. 1,00,000 ರೂಪಾಯಿ ನೀವು ಹಿಂದಕ್ಕೆ ಕೊಟ್ಬಿಟ್ರಿ, 5ನೇ ತಿಂಗಳು ಏನು ಮಾಡ್ತೀರಾ? ಯೋಚನೆ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀರಾ. ದುಡಿಯೋದು ನಾನು, ಕಷ್ಟಪಡೋದು ನಾನು, ತುಂಬ ಜವಾಬ್ದಾರಿಗಳು ಜಾಸ್ತಿ ಇದೆ, ದೇವ್ರಿಗೆ ಎಷ್ಟು ಕೊಡ್ಬೇಕು ಇದರಲ್ಲಿ? ಓಕೆ, ಒಂದು ವೇಳೆ ಕೆಲವರು ಆಲೋಚನೆ ಮಾಡೋದು ದಶಂಭಾಗ 10,000 ಕೊಡಬೇಕಾ? ಒಂದು ಹೋರಾಟ ನಡೀತಾ ಇರ್ತದೆ. ಅದೇ ಕೆಲಸ ಇಲ್ಲದೆ ಇದ್ದಾಗ ದೇವ್ರ ಹತ್ರ ಎಷ್ಟು ಬೇಡ್ಕೊಂಡಿದ್ವಿ ನಾವು? ದೇವರೇ ಕೆಲಸ ಬೇಕು, ಕೆಲಸ ಬೇಕು, ಕೆಲಸ ಬೇಕು. ಆ 20,000 ಸಂಬಳನೇ ಆಗಲಿ, 1,00,000 ಬೇಡ, 20,000ನೇ ಆಗಲಿ, ದೇವರಿಗೆ 2,000 ನಾವು ಕೊಡಬೇಕು ಅಂತಾಗ ದುಡ್ದಿದ್ದೆಲ್ಲ ನಾನು ಸುಮ್ಮನೆ 2,000 ಕೊಡ್ಬೇಕು ಇವ್ರಿಗೆ, ಯಾರಿಗೋ ಮನುಷ್ಯರಿಗೆ ಕೊಟ್ಟಂಗೆ ನಾವು ಯೋಚನೆ ಮಾಡ್ತೀವಿ ಅಲ್ವಾ? ಆದ್ರೆ ನಾನು ಹೇಳಕ್ ಬರ್ತದೆ, ಉದಾಹರಣೆ ಮಾತ್ರ ನಾನು ಹೇಳ್ತಾ ಇದ್ದೀನಿ. ಕೊಡುವವರೆಗೂ ದೇವರ ಹತ್ರ ನಾವು ದೇವರೇ ನಿನ್ಗೆ ಹಿಂತಿರುಗಿ ನಾನು ಕೊಟ್ಬಿಡ್ತೀನಿ, ನಾನು ಹಂಗ್ ಮಾಡ್ಬಿಡ್ತೀನಿ, ಹಿಂಗ್ ಮಾಡ್ಬಿಡ್ತೀನಿ ಅಂತೀವಿ. ಕೆಲಸ ಮುಗಿದ ಮೇಲೆ ದೇವರ ಹತ್ರ ಬಾರ್ಗೇನ್ ಮಾಡ್ತೀವಿ. ಹನ್ನೆಳಾಗೆ ಮಾಡಲ್ಲ ಹೇಳಲು, ಅವನು ಜೀವ ಇರೋ ತನಕ
ನಾನು ಅವನನ್ನ ನಿನಗೆ ಏನು ಮಾಡ್ತೇನೆ? ಸಮರ್ಪಣೆ ಮಾಡ್ತೀನಿ, ಪ್ರತಿಷ್ಠಿಸಿ ಕೊಡ್ತೇನೆ, ಕೊಟ್ಬಿಡ್ತೀನಿ, ನಿನಗೆ ಕೊಡುವೇನು. ಆಮೇಲೆ ಇನ್ನೊಂದು ತೀರ್ಮಾನ ಮಾಡ್ತಾಳೆ, ಅವನ ತಲೆಯ ಮೇಲೆ ಕ್ಷೌರ ಕತ್ತಿಯನ್ನ ಬರಗೊಳಿಸುವುದಿಲ್ಲ. ಹಲ್ಲೆಲೂಯಾ. ಆ ಕಾಲಗಳಲ್ಲಿ ಏನು ಗೊತ್ತಾ, ಆ ಕಾಲದಲ್ಲಿ ಕೂದಲನ್ನ ಕಟ್ ಮಾಡಿದ್ರೆ ಆಶೀರ್ವಾದ ಓದಂಗೆ, ಇದು ಕಟಿಂಗ್ ಮಾಡಿಸ್ತಾ ಇರ್ಲಿಲ್ಲ. ಆ ಕಾಲದಲ್ಲಿ ಉದ್ದ ಉದ್ದ ಕೂದಲಾಗೆ ಬಿಟ್ಬಿಡ್ತಾ ಇದ್ರು. ಅವ್ನು ಹೇಳ್ತಾನೆ ಅದು ಆಶೀರ್ವಾದ. ಅದು ಅರ್ಥ ಇವತ್ತಿನ ಕಾಲಕ್ಕೆ ಏನಂದ್ರೆ ನಾವು ಕಟಿಂಗ್ ಮಾಡಿಸಲ್ಲ ಅಂತ ಅಂದ್ಕೋಬೇಡಿ, ಹಂಗಂತಲ್ಲ. ದೇವರಿಗೆ ಹೇಳ್ಬೇಕು, ನಾನು ನನ್ನ ಮಗಳನ್ನು, ನನ್ನ ಮಗನನ್ನು, ನನ್ನ ಮನೆಯನ್ನು ನಿನಗಿಷ್ಟ ಆಗೋ ರೀತಿಯಲ್ಲಿ ಬೆಳೆಸ್ತೀನಿ, ಅವರನ್ನ ಸರಿಯಾದ ಮಾರ್ಗದಲ್ಲಿ ಬೆಳೆಸ್ತೀನಿ, ಅವರಿಗೆ ಏನು ಹೇಳಬೇಕು, ಏನು ಹೇಳ್ಕೊಡ್ಬೇಕು ಅದನ್ನು ನಾನು ಹೇಳ್ಕೊಡ್ತೀನಿ, ಅವರು ತಪ್ಪು ಮಾಡಿದ ಹಾಗೆ ನಾನು ನೋಡ್ಕೋತೀನಿ. ಆದರೆ ನಾವೇನು ಮಾಡ್ತೀವಿ ಗೊತ್ತಾ, ನಮ್ಮ ಮಗು ಊಟನೇ ತಿಂತಾ ಇಲ್ಲ, ಅದಕ್ಕೆ ಮೊಬೈಲ್ ಕೊಟ್ಟಿದ್ದೀನಿ ಅಲ್ವಾ. ಯಾಕೆ ಮೊಬೈಲ್ ಕೊಟ್ಟಿದ್ದೀರಿ ಅಂದರೆ, ಅದೇನೋ ಮೊಬೈಲ್ ಕೊಟ್ಟಿಲ್ಲ ಅಂದರೆ ಊಟನೇ ಮಾಡಲ್ಲ ನಮ್ಮ ಮಗು ಅಲ್ವಾ. ಇವಾಗಿಂದ ಏನು ಮಾಡ್ತೀವಿ, ಪ್ರಾಕ್ಟೀಸ್ ಮಾಡ್ತೀವಿ ಅಲ್ವಾ. ನನ್ನ ಮಾತೇ ಕೇಳಲ್ಲ, ಅದಕ್ಕೆ ಒಂದು ಅರ್ಧ ಗಂಟೆ ಟಿ ವಿ ಕೊಡ್ತೀನಿ, ಮೊಬೈಲ್ ಕೊಡ್ತೀನಿ, ಟಿ ವಿ ಕೊಡ್ತೀನಿ. ಅವ್ರೇನಾದ್ರು ಇಲ್ಲ ಮಾಡಿದ್ರೆ ಬಾಬಾ ಹೋಗೋಣ ಅಂತ ತಗೊಡ್ತೀನಿ. ಅಂದರೆ ಅವರು ಕುಣಿದಂಗೆಲ್ಲ ನಾವು ಕುಣಿತೀವಿ, ಅವ್ರನ್ನ ಸ್ಟ್ರಿಕ್ಟ್ ಮಾಡಲ್ಲ, ಅವ್ರಿಗೆ ಹೇಳ್ಕೊಡ್ಬೇಕಾಗಿರೋದು ಹೇಳ್ಕೊಡಲ್ಲ. ಅವರು ಇದು ತಪ್ಪು ಇದು ಸರಿ ಅಂತ ನಾವು ಹೇಳ್ಕೊಡದೆ ಹೋದ್ರೆ ನಾವು ತಪ್ಪಿದಸ್ಥರು ಆಗ್ತೀವಿ. ನಮ್ಮ ಮಕ್ಕಳನ್ನಾಗಲಿ ನಮ್ಮ ಮನೆಯನ್ನಾಗಲಿ ದೇವರು ನಮ್ಮ ಕೈಯಲ್ಲಿ ಕೊಟ್ಟಿದ್ರೆ ಜವಾಬ್ದಾರಿ, ಅವುಗಳನ್ನು ನಡೆಸಬೇಕಾದ ಜವಾಬ್ದಾರಿ ನಮ್ಮದು. ನಾವು ದೇವರಿಗೆ ಹೇಳ್ಬೇಕು, ದೇವರೇ ನನ್ನ ಮನೆಯಲ್ಲಿ ಒಂದು ವಾಹನ ಕೊಟ್ರೆ ಆ ವಾಹನ ನನಗೆ ಸಿಕ್ಕಿದ್ರೆ ಅದನ್ನು ನಿನ್ನ ಮಹಿಮೆಗಾಗಿ ಉಪಯೋಗಿಸ್ತೇನೆ, ಜಾಬ್ ಸಿಕ್ಕಿದ್ರೆ ನಿನ್ನ ಮಹಿಮೆಗಾಗಿ ಉಪಯೋಗಿಸ್ತೇನೆ, ನನ್ನ ಮಗುವನ್ನು ನನ್ನ ಮನೆಯನ್ನು ನನಗಿರುವಂಥದ್ದನ್ನು ನಿನ್ನ ಮಹಿಮೆಗಾಗಿ ಉಪಯೋಗಿಸ್ತೇನೆ ಅಂತ ಹೇಳ್ಬೇಕು. ಆದರೆ ನಾವು ಕೊಡುವವರೆಗೂ ಪ್ರಾರ್ಥನೆ ಮಾಡ್ತೀವೇನೋ, ಕೊಟ್ಟ ಮೇಲೆ ನಾವು ಮರ್ತೋಗ್ತೀವೇನೋ, ಮರ್ತೋಗ್ಬಾರ್ದು. ಹನ್ನೆರಡೇನು ಮಾಡಿದಳು, ಹಾಗೆ ಅವನ ಮೇಲೆ ಕತ್ತಿಯನ್ನು ಬರಗೊಡಿಸೋದಿಲ್ಲ ಎಂದು ಪ್ರಾರ್ಥಿಸಿ ಅರಿಕೆ ಮಾಡಿದಳು. ಏನ್ ಮಾಡಿದಳು? ಅರಿಕೆ ಮಾಡೋದಂದ್ರೆ ದೇವರ ಮಗ ಮಾತು ಕೊಡ್ತಾ ಇದ್ದಾಳೆ. ದೇವರೇ ನಾನು ಮಾತು ಕೊಡ್ತಾ ಇದ್ದೀನಿ, ಅದರಂತೆ ನಾನು ನಡ್ಕೊಡ್ತೀನಿ. ನೀವು 21ನೇ ವಚನದಲ್ಲಿ ನೀವು ನೋಡ್ರಿ, ಅದೇ ಮೊದಲ ಸಮುವೇಲನ 1ನೇ ಅಧ್ಯಾಯ 21ನೇ ವಾಕ್ಯದಲ್ಲಿ, ಎಲ್ಕಾನನು ಕುಟುಂಬ ಸಹಿತವಾಗಿ ಎಂದಿನಂತೆ ಯೆಹೋವನಿಗೆ ವಾರ್ಷಿಕ ಯಜ್ಞವನ್ನು ಅರ್ಪಿಸುವುದಕ್ಕೂ ಹರಕೆ ಸಲ್ಲಿಸುವುದಕ್ಕೂ ಹೋಗುವುದಕ್ಕೆ ಸಿದ್ಧನಾಗಲು. ಯಜಮಾನ ಅವರ ಗಂಡ ಏನ್ ಮಾಡ್ತಾ ಇದ್ದಾನೆ? ರೆಡಿ ಆಗ್ತಾ ಇದ್ದಾನೆ. ಎಲ್ಲಿಗೆ ಹೋಗಕ್ಕೆ? ಹರಕೆಯನ್ನ ತೀರಿಸಲಿಕ್ಕೆ ನಾನು ಹೋಗ್ತಾ ಇದ್ದೀನಮ್ಮ. ವರ್ಷ ಹೋಗ್ತಾ ಇದ್ರು ಅವರು, ದೂರ ಇತ್ತು, ಚರ್ಚೆಲ್ಲ ದೂರ ಇತ್ತಾಗ, ಇಂತಲ್ಲ, ನಾನು ಹೋಗ್ತಾ ಇದ್ದೀನಿ, ಕುಟುಂಬ ಎಲ್ಲ ಹೋಗ್ತಾ ಇದ್ದೀವಿ, ಬಾ ಅಂತ ಕರೆದ್ರು. ಆದ್ರೆ ಇಲ್ಲಿ ಗಮನಿಸಿರಿ, ಅನ್ನಳು ಮಗನು ಮೊಲೆ ಬಿಡುವವರೆಗೂ ನಾನು ಬರೋದಿಲ್ಲ. ಯಾಕಿದು ಏನು ಬರೋದಿಲ್ಲ ಅಂತ ಅವಳಲ್ಲ ಚರ್ಚಿಗೆ ಬರೋದಿಲ್ಲ. ಅವನು ಯೆಹೋವನ ಸನ್ನಿಧಿಯಲ್ಲಿ ಕಾಣಿಸಿಕೊಂಡು ಯಾವಾಗಲೂ ಅಲ್ಲಿಯೇ ಇರುವ ಹಾಗೆ ಆಮೇಲೆ ತೆಗೆದುಕೊಂಡು ಬರುವೆನು ಎಂದು ಹೇಳಿದನು. ಆಕೆ ಈ ಕರ್ಕೊಂಡು ಬರ್ತೀನಿ ವಾಪಸ್ ಕರ್ಕೊಂಡು ಹೋಗ್ತೀನಿ, ಕರ್ಕೊಂಡು ಬರ್ತೀನಿ ವಾಪಸ್ ಕರ್ಕೊಂಡು ಬರ್ತೀನಿ ಅಲ್ಲ, ನಾನು ದೇವರಿಗೆ ಮಾತು ಕೊಟ್ಟಿದ್ದೀನಿ, ನಾನು ನನಗೆ ಮಗುವನ್ನ ಕೊಟ್ರೆ ಮಗುವನ್ನ ನಿನ್ನ ಆಲಯದಲ್ಲಿ ಬಿಟ್ಬಿಡ್ತೀನಿ ಅಂತ ಹೇಳಿದ್ದೀನಿ. ಅದಕ್ಕೆ ಆ ಮಗು ಬೆಳೆಯುವವರೆಗೂ ನಾನು ಇಟ್ಕೊಳ್ತೀನಿ, ನಾನು ಬಂದು ಮಗುವನ್ನ ಏನ್ ಮಾಡ್ತೀನಿ ಅಲ್ಲೇ ಬಿಟ್ಬಿಟ್ಟು ಬಾತೀನಿ. ಹಲ್ಲೆಲೂಯಾ. ಏನಾದ್ರೂ ಅರ್ಥ ಆಯ್ತಾ ಈ ವಾಕ್ಯದಿಂದ ನಿಮಗೆ? ಆಕೆ ಕಮಿಟ್ಮೆಂಟ್ ನೀವು ನೋಡ್ಬೋದು, ಆಕೆ ತೀರ್ಮಾನ ನೀವು ನೋಡ್ಬೋದು. ನಾವಾದ್ರೆ ಏನ್ ಹೇಳ್ತೀವಿ? ದೇವರೇ ನಿನಗೆ ಸಮರ್ಪಿಸ್ತೀನಿ ಅಂತ ಹೇಳಿದ್ದೀನಿ, ನನ್ನ ಮಗ SSLC ಒಳ್ಳೆ ರ್ಯಾಂಕ್ ಬರಲಿ, PUC ಡಿಸ್ಟಿಂಕ್ಷನ್ ಬರಲಿ, ಡಿಗ್ರಿ ಮಾಡಲಿ, ಆಮೇಲೆ ನಾನು ನಿನ್ಗೆ ಕೊಡ್ತೀನಿ ದೇವರೇ ಅಂತೀವಿ ನಾವು ಅಲ್ವಾ. ನಮ್ಮ ಆಸೆ ಹಂಗೇನೆ. ಆದರೆ ಅನ್ನಳು ಹಾಗಲ್ಲ, ನಾನು ನಿನಗೆ ಮಾತು ಕೊಟ್ಟಿದ್ದೀನಿ, ನನ್ನ ಮಗು ಅಲ್ಲ ನಿನ್ನ ಮಗು ಅಂತ, ಈಗೋ ನಾನು ಕೊಟ್ಟು ಬಿಡ್ತೀನಿ ಅಂತ ಹೇಳ್ಬಿಟ್ಟು ತೀರ್ಮಾನ ಮಾಡಿಕೊಂಡ್ಲು. ಅನೇಕ ಸಂದರ್ಭದಲ್ಲಿ ನಾವೇನ್ ಮಾಡ್ತೀವಿ ಗೊತ್ತಾ? ದೇವರೇ ನಾನು ಬಂದಿದ್ದೀನಲ್ವಾ ನಿನ್ನ ಆಲಯಕ್ಕೆ, ಸಾಕಲ್ವಾ, ನನ್ನ ಮಕ್ಕಳ್ಯಾಕೆ, ಅವರ್ಯಾಕೆ, ಅವರ ಇಷ್ಟ. ಹಂಗಲ್ಲ. ನಾವು ನಮ್ಮ ಮಕ್ಕಳಿಗೆ ಆಸ್ತಿ ಎಲ್ಲ ಮಾಡಬೇಕಾಗಿರೋದು, ನಾವು ನಮ್ಮ ಮಕ್ಕಳಿಗೆ ಬೇರೆ ಏನೋ ವಸ್ತುಗಳನ್ನೆಲ್ಲ ಕೊಡಬೇಕಾಗಿರೋದು, ವಿದ್ಯಾಭ್ಯಾಸ ಎಲ್ಲ ಕೊಡಬೇಕಾಗಿರೋದು. ನಮ್ಮ ಮಕ್ಕಳಿಗೆ ಏನು ಕೊಡ್ಬೇಕು ಗೊತ್ತಾ? ದೈವ ಭಕ್ತಿ ಕೊಡಬೇಕು. ಹಲ್ಲೆಲೂಯಾ. ಏನು ಕೊಡಬೇಕು ಮಕ್ಕಳಿಗೆ? ಅದು ಇದ್ದರೆ ನಿಮ್ಮ ಮಕ್ಕಳು ದೇಶದ ಯಾವ ಮೂಲೆಯಲ್ಲಿ ಇರಲಿ, ಎಂಥ ಸ್ಥಳದಲ್ಲಿ ಇರಲಿ, ಅವ್ರು ಕೆಟ್ಟೋಗೋದಿಲ್ಲ. ಅವ್ರು ಕೆಟ್ಟೋಗಿದ್ದಿಲ್ಲ ನೋಡ್ರಿ. ಬೇಕಾದ್ರೆ ಅವರು ಕುಡುಕರ ಮಧ್ಯದಲ್ಲಿ ಕೂತ್ಕೊಳ್ಳಿ, ನಿಮ್ಮ ಮಕ್ಕಳನ್ನು ನೀವು ಬೆಳೆಸೋ ರೀತಿ ಆಗಿರ್ಬೇಕು.
ಯಾಕೆ ನಿಮಗೆ ಗೊತ್ತು, ಉದಾಹರಣೆಗಳು ಗೊತ್ತು. ಕೆಲವು ದೇವ ಭಕ್ತರು ಮಕ್ಕಳು ತಮ್ಮ ದೇಶವನ್ನು ಬಿಟ್ಟು ಪರದೇಶಕ್ಕೆ ಹೋದರು. ಅಲ್ಲಿ ಹೋದರೂ ಕೂಡ ಅವರು ಕೆಟ್ಟು ಹೋಗಲಿಲ್ಲ. ಶದ್ರಕ್, ಮೇಷಕ್, ಅಬೇದ್ನೆಗೋರನ್ನು, ದಾನಿಯೇಲನನ್ನು ನೋಡಿದ್ದೀರಾ? ಅರಮನೆಗೆ ಕರ್ಕೊಂಡು ಹೋಗಿ ಅರಸನ ಊಟ ಕೊಡ್ತೀವಿ ಅಂದ್ರು. ಅವರೇನು ಹೇಳಿದ್ರು? ನಮಗೆ ಬೇಡ, ನಮಗೆ ಬೇಡ ಅಂದ್ರು. ಅಲ್ಲಿ ಹೇಳಿದ್ರು, ಇದನ್ನ ನೀವು ಮಾಡಬೇಕು. ನೋ, ನಾವು ಮಾಡಲ್ಲ. ಇದನ್ನ ಆರಾಧನೆ ಮಾಡಬೇಕು. ಇಲ್ಲ, ನಾವು ಆರಾಧನೆ ಮಾಡಲ್ಲ. ಬದಲಾಗಿ ದಾನಿಯೇಲನು ದಿನಕ್ಕೆ 3 ಆವರ್ತಿ ಪ್ರಾರ್ಥನೆ ಮಾಡ್ತಾ ಇದ್ದನು. ಎಲ್ಲಿ ಕಲ್ತ್ಕೊಂಡ ಅವನು? ಎಲ್ಲಿ ಕಲ್ತ್ಕೊಂಡ ದಿನಕ್ಕೆ 3 ಆವರ್ತಿ ಪ್ರಾರ್ಥನೆ ಮಾಡೋದು? ಅವನು ಎಷ್ಟು ವಯಸ್ಸಿಗೆ ಕರ್ಕೊಂಡು ಹೋದ್ರು ಗೊತ್ತಾ? 12 ವಯಸ್ಸಿಗೆ ಅವರ ದೇಶದಿಂದ ಕರ್ಕೊಂಡು ಹೊರಟೋದ್ರು. ಅದರ ಅರ್ಥ ಅವನು ಮನೆಯಲ್ಲೇ ಕಲ್ತಿದ್ದ. 8 12 ಗೊತ್ತಿಲ್ಲ, ಆ ಸ್ಟೇಜಲ್ಲಿ ಅವನು ಹೊರಟೋದ. ಅವನನ್ನು ಹಿಡ್ಕೊಂಡು ಹೊರಟೋದ್ರು. ಆದ್ರೆ ಅಷ್ಟರೊಳಗಡೆ ಮಕ್ಕಳು ಏನನ್ನ ಕಲ್ತಿದ್ರು? ದಿನಕ್ಕೆ 3 ಆವರ್ತಿ ಪ್ರಾರ್ಥಿಸಬೇಕೆನ್ನುವಂಥದ್ದು ತಂದೆ ತಾಯಿಗಳು ಮಕ್ಕಳಿಗೆ ಕಲಿಸಿದ್ರು. ಅನ್ನಳು ಕೂಡ ಹಾಗೆ ಹೇಳ್ತಾ ಇದ್ದಾರೆ, ನನ್ನ ಸಣ್ಣ ಮಗುವಾದರೂ ಕೂಡ ಆ ಸಣ್ಣ ಮಗುವಿಗೆ ಇದನ್ನ ಮಾಡುವುದನ್ನು ನಾನು ಕಲಿಸ್ತೇನೆ. ಅವರು ಶದ್ರಕ್, ಮೇಷಕ್, ಅಬೇದ್ನೆಗೋರಾಗಲಿ, ದಾನಿಯೇಲನಾಗಲಿ, ಯೋಸೇಫನಾಗಲಿ, ದಾವೀದನಾಗಲಿ, ಯಾರೇ ಆಗಲಿ, ಅವರು ಅನ್ಯ ದೇಶದಲ್ಲಿರುವಾಗಲೂ ಕೂಡ ದೇವರನ್ನು ಅವರು ಮರೆತು ಹೋಗಲಿಲ್ಲ. ಕಾರಣ ಅಪ್ಪ ಅಮ್ಮ ಹೇಳ್ಕೊಟ್ಟಿದ್ದು. ಅದನ್ನು ನಾವು ಮೊದಲು ಮಾಡಬೇಕು. ಅನ್ನೋಳು ಹಾಗೆ ಮಾಡಿದಳು. ನಾನು ಅದನ್ನ ಮಗುವಿಗೆ ಹೇಳಿಕೊಟ್ಟು ಮಗುವನ್ನು ನಾನು ಅಲ್ಲಿ ಬಿಡ್ತೇನೆ, ಹಾಗೇನೆ ನನ್ನ ಮಕ್ಕಳು ಇರಬೇಕು ಅಂತ ನಾನು ಹೇಳ್ತಾ ಇದ್ದೇನೆ. ನೀವೇನ್ ಕೊಟ್ರು, ವಿದ್ಯಾಭ್ಯಾಸ ಕೊಟ್ರು, ಹಣ ಕೊಟ್ರು, ಆಸ್ತಿ ಕೊಟ್ರು, ವಾಹನ ಕೊಟ್ರು, ಒಳ್ಳೆ ಮದುವೆ ಮಾಡಿದ್ರು, ಮಕ್ಕಳು ಹಾಳಾಗೋದು ಖಚಿತ. ದೈವ ಭಕ್ತಿ ಕೊಟ್ರೆ ನೀವೇನು ಕೊಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ, ಅವ್ರು ಬದುಕೊಳ್ತಾರೆ. ಹಲ್ಲೆಲೂಯಾ. ಅದು ಮಾತ್ರ ಜ್ಞಾಪಕ ಇಟ್ಕೊಳ್ಳಿ. ದೈವ ಭಕ್ತಿ ಇದ್ದರೆ ಅವರು ಯಾವಾಗಲೂ ಎಲ್ಲಿ ಕೆಟ್ಟು ಹೋಗಲ್ಲ. ಅವರು ಪರದೇಶದಲ್ಲಿದ್ದರು, ವಿದೇಶದಲ್ಲಿದ್ದರು, ದೇವರಿಗೆ ಮೆಚ್ಚುಗೆಯಾಗಿ ನಡ್ಕೊಳ್ತಾರೆ. ಅದನ್ನು ನಾವಿಲ್ಲಿ ನೋಡುತ್ತಾ ಇದ್ದೇವೆ. ಆಕೆ ಹಾಗೆ ಮಾಡಿದ್ರು, ತೆಗೆದುಕೊಂಡು ನಾನು ಬರುವೇನು ಅಂತ ಹೇಳಿ ಹೋಗಿ ತೆಗೆದುಕೊಂಡು ಹೋಗಿ ಕೊಟ್ಟಳು. ನಿಮಗೆಲ್ಲ ಗೊತ್ತಿದೆ ಏನಂದ್ರೆ, ದೇವರು ಅಬ್ರಾಮನ ಬಳಿಯಲ್ಲಿ ಅವನ ಮಗನನ್ನ ಬಲಿ ಕೇಳ್ದ, ಹೌದಲ್ವಾ? ನಾನು ಕೊಟ್ಟಿರೋದಪ್ಪ ನಿನಗೆ ಮಗು, ಆ ಮಗುನ ನನಗೆ ರಿಟರ್ನ್ ಬಲಿ ಕೊಡು ಅಂತ ಹೇಳ್ದ. ಅಬ್ರಾಮನ್ ಏನ್ ಮಾಡ್ದ? ಒಪ್ಕೊಂಡ ಇಲ್ವಾ? ಒಪ್ಕೊಂಡ. ಅವನು ತಿರಸ್ಕಾರ ಮಾಡಲಿಲ್ಲ. ಅವನು ಹೇಳ್ತಾನೆ, ಆದಿಕಾಂಡ ಗ್ರಂಥದಲ್ಲಿ ನಾವು ನೋಡುತ್ತಾ ಇದ್ದೇವೆ, 22ನೇ ಅಧ್ಯಾಯ 2ನೇ ವಚನದಲ್ಲಿ, ಆದಿಕಾಂಡ 22:2, ಆಗಲಾತನು ನಿನಗೆ ಪ್ರಿಯನಾಗಿರುವ ಒಬ್ಬನೇ ಮಗನಾದ ಈಸಾಕನನ್ನ ತೆಗೆದುಕೊಂಡು ಮೋರಿಯಾ ದೇಶಕ್ಕೆ ಹೋಗಿ ಅಲ್ಲಿ ಅವನನ್ನು ನಾನು ಹೇಳುವ ಒಂದು ಬೆಟ್ಟದ ಮೇಲೆ ಸರ್ವಾಂಗ ಹೋಮವಾಗಿ ಅರ್ಪಿಸಬೇಕು ಅಂದನು. ಏನಂತ ಹೇಳಿದ ದೇವರವನಿಗೆ? ನಿನಗೆ ಪ್ರಿಯನಾಗಿರುವ. ಅದೇನು ಹೇಳಿದ? ಹುಟ್ಟುದೇ ಒಂದು ಮಗು ಹುಟ್ಟೈತೆ, ತುಂಬ ಪ್ರೀತಿ ಅಲ್ವಾ? ವಯಸ್ಸಾಗಿರುವ ಹುಟ್ಟೈತೆ, ಅದು ಬೇರೆ. ಒಬ್ಬನೇ ಮಗ ಹುಟ್ಟೈತೆ, ಆ ಮಗನನ್ನು ತುಂಬಾ ಪ್ರೀತಿ ಮಾಡ್ತಾ ಇದ್ದಾರೆ, ಹೌದಲ್ವಾ? ಒಂದೇ ಒಂದು ಮಗು ಇತ್ತಂದ್ರೆ ಹೆಂಗೆ ಪ್ರೀತಿ ಮಾಡ್ತಾರೆ? ಚೆನ್ನಾಗಿ ಪ್ರೀತಿ ಮಾಡ್ತಾರೆ, ಚೆನ್ನಾಗಿ ನೋಡ್ಕೊಳ್ತಾರೆ. ಹಾಗೆ ಒಬ್ಬನೇ ಮಗನನ್ನ ದೇವರು ಕೊಟ್ಟ. ಆ ಒಬ್ಬನೇ ಮಗನನ್ನು, ನಿನಗೆ ಪ್ರಿಯನಾಗಿರುವ ಒಬ್ಬನೇ ಮಗನನ್ನು ನನಗೆ ನೀನು ಏನ್ ಮಾಡಬೇಕು? ಯಜ್ಞ ಕೊಡಬೇಕು. ನೀವು ನಾನು ಮಗನೇ ಮಗಳೇ ನಿನಗೊಂದು ಜಾಬ್ ಕೊಟ್ಟಿದ್ದೇನೆ, ಆ ಜಾಬ್ ನನಗೋಸ್ಕರ ಬಿಟ್ಬಿಡು ಅಂದ್ರೆ ಏನ್ ಮಾಡ್ತೀರಾ? ಬಿಡ್ತೀವ? ಏನಾದ್ರೂ ದೇವರು ನಮಗೆ ಕೊಟ್ಟಿದ್ದಾನೆ ಅಂತ ತಿಳ್ಕೊಳ್ಳಿ, ಅದನ್ನು ವಾಪಸ್ ಕೇಳಿದ್ರೆ ದೇವರು ಕೊಡ್ತೀವಿ ವಾಪಸ್ಸು? ಯೋಚನೆ ಮಾಡ್ತೀವಿ. ದೇವರೇ ತಾನೇ ಕೊಟ್ಟಿದ್ದು. ಯೋಬನೇನಂತ ಹೇಳ್ದ? ಎಷ್ಟು ಮಕ್ಕಳನ್ನ ಕಳ್ಕೊಂಡ? 10 ಮಕ್ಕಳನ್ನ ಕಳ್ಕೊಂಡ. ಯೋಬನು ಎಷ್ಟು ಕಳ್ಕೊಂಡ? ಆಸ್ತಿ ಎಲ್ಲ ಹೋಯಿತು, ಆಸ್ತಿ ಎಲ್ಲ ಹೋಯಿತು, ಇದ್ದ ಮಕ್ಕಳೆಲ್ಲ ಹೋದರು, ಆರೋಗ್ಯ ಹೋಯಿತು. ಆದರೆ ಕೊನೆಯಲ್ಲಿ ಯೋಬನು ಹೇಳಿದ ಮಾತು, ದೇವರೇ ಕೊಟ್ಟನು. ನಾವು ಅದೇನು ಹೇಳ್ತದೆ, ದೇವರ ವಾಕ್ಯ ಹೇಳ್ತದೆ, ಈ ಲೋಕವನ್ನ ಹಿಡಿದುಕೊಳ್ಳದ ಹಾಗೆ ಇರಬೇಕು. ಹೇಗಂದ್ರೆ, ದೇವರು ಬಿಟ್ಬಿಡು ಅಂದ್ರೆ ನಾವೇನ್ ಮಾಡಬೇಕು? ಆದರೆ ಲೋಟನ ಹೆಂಡತಿ ತರ ಹಿಂತಿರುಗಿ ನೋಡಿ, ಅಯ್ಯೋ ನನ್ನ ಮನೆ, ಅಯ್ಯೋ ನನ್ನ ಮನೆ, ಬೀರುವ ಅದರೊಳಗಡೆ ಸೀರೆಗಳು ಅಲ್ವಾ? ಹೆಂಗಸರಿಗೆ ಸೀರೆಗಳೇ ಅಲ್ವಾ ಜಾಸ್ತಿ ಇಷ್ಟ? ಎಲ್ಲ ಕೆಲವು ನೋಡಿರ್ತೀನಿ, ಏನೋ ಗೊತ್ತಿಲ್ಲ, ಸಾರಿ ತಪ್ಪಾಗಿದ್ದರೆ.
ಸೀರೆ 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 ಅಂತಾರೆ, ಒಂದು 25-30 ಇರ್ತವೆ, ಯಾವುದು ಕಟ್ಟಲ್ಲ, ಯಾವುದು ಉಡಲ್ಲ, ಎಲ್ಲ ಹಂಗೆ ಇರ್ತವೆ, ಹೊಸದಾಗೆ ಇರ್ತವೆ. ಇಷ್ಟು ಸೀರೆಗಳಿದಾವಲ್ಲ ಅಂತ ಕೆಲವ್ರನ್ನ ಕೇಳಿದ್ರೆ, ನಮ್ಮನೆಯವರಲ್ಲ ಬಿಡ್ರಿ, ಅವ್ರನ್ನ ನೋಡಬೇಡ್ರಿ. ಕೆಲವ್ರ ಮನೆ, ಯಾರ ಮನೆಗಳಲ್ಲಿ 10 ಸೀರೆಗಿಂತ ಕಡಿಮೆ ಇರ್ತದ? ನೀವು ಹೇಳಿ, ಇರ್ತದ? 10 ಸೀರೆಗಿಂತ ಕಡಿಮೆ ಇರ್ತದ? ನಿಮಗೇನು ಶರ್ಟ್ಗಳಿಲ್ವಾ ಅಂತ ಕೇಳ್ಬೋದು. ಇರ್ತದೆ, ಶರ್ಟ್ಗಳಿರ್ತವೆ, ಇಲ್ಲ ಅಂತಿಲ್ಲ, ಇದ್ದೇ ಇರ್ತವೆ. ಅಂದ್ರೆ ಇರ್ತದೆ. ಯಾಕೆ ಹಿಂತಿರುಗಿ ನೋಡ್ತಾ ಇದ್ಲು? ದೇವ್ರು ಹೇಳಿದ್ರು, ಬಿಡಮ್ಮ, ಇಲ್ಲಿ ಹೋದ್ರೆ ಇನ್ನೊಂದು ಕಡೆ ಕೊಡ್ತೀನಿ ಅಂತ ಹೇಳಿದ್ಲು ತಾನೆ. ಆದ್ರೆ ಯಾಕೆ ಹಿಂತಿರುಗಿ ನೋಡ್ತಾ ಇದ್ದಾಳೆ? ಮನೆ ಹೋಯ್ತು ಅಂತಾನೋ, ಅದರಲ್ಲಿರೋ ಬಂಗಾರ ಹೋಯ್ತು ಅಂತಾನೋ, ಬಟ್ಟೆ ಹೋಯ್ತು ಅಂತಾನೋ, ಯಾಕೆ ಹಿಂತಿರುಗಿ ನೋಡ್ತಾ? ದೇವ್ರು ಹೇಳ್ತಾ ಇದ್ದಾಳೆ, ಅದು ಭಸ್ಮ ಆಗ್ಬಿಡ್ತದೆ ಪೂರ್ತಿ ಅಂತ ಹೇಳಿದ್ರು. ಹಿಂತಿರುಗಿ ನೋಡ್ಬೇಡ ಅಂತ ದೇವ್ರು ಹೇಳಿದ್ರು. ಯಾಕೆ ಹಿಂತಿರುಗಿ ನೋಡ್ತಾ ಇದ್ದಾಳೆ? ಯಾಕೆಂದ್ರೆ ಆಕೆ ಮನಸ್ಸೆಲ್ಲ ಅಲ್ಲೇ ಇತ್ತು. ಇವತ್ತು ದೇವರು ನಿಮಗೂ ನನಗೂ ಒಂದು ಪ್ರಶ್ನೆ ಮಾಡ್ತಾ ಇದ್ದಾಳೆ. ಮಗಳೇ, ಮಗನೇ, ಬಾ ಅಂತ ಕರೆದ್ರು, ಈಗೋ ನಾನು ಬರ್ತೀನಿ ಅಂದ್ರು. ನಾವು ಎಸ್ ಲಾರ್ಡ್ ರೆಡಿ ಇದ್ದೀವಿ ಅಂತ ಹೇಳ್ತೀವ? ಇಲ್ಲ ಅಂದ್ರೆ ದೇವರೇ ಬೇಡಪ್ಪ, ಇವಾಗೇ ಸ್ವಲ್ಪ ಸೆಟ್ಲ್ ಆಗ್ತಾ ಇದ್ದೀನಿ, ಇವಾಗೇ ಇನ್ನು ಅದ್ಯಾವುದು ನಾವು ಮೊದಲಿದ್ದಂಥ ಇದರಲ್ಲಿ ಹೇಳ್ತಾ ಇದ್ರು, ಒಂದು ಪ್ರಸಂಗ ಮಾಡಿದ್ರೆ ದೇವ್ರು ಬೇಗ ಬಂದ್ಬಿಡ್ತಾನಂದ್ರೆ, ದೇವ್ರು ಬೇಗ ಬಂದ್ಬಿಡ್ಲಿ, ಆದ್ರೆ ನಾನು ಮದುವೆ ಆದ್ಮೇಲೆ ಬರ್ಲಿ ಅಂತೇಳಿ. ಏನ? ದೇವ್ರು ಬೇಗ ಬರ್ಲಿ, ಆದ್ರೆ ಯಾವಾಗ ಬರ್ಲಿ? ನಾನು ಮದುವೆ ಆಗ್ಬಿಡ್ಲಿ, ಆಮೇಲೆ ಬರ್ಲಿ. ಏನದು? ಅಂದ್ರೆ ಒಂದು ರೀತಿಯಾಗಿ ನಾವು ನೋಡುವಾಗ ಈ ಲೋಕವನ್ನು ನಾವು ಹಿಡ್ಕೊಳ್ಬೇಕು, ಆದ್ರೆ ದೇವ್ರು ಬಿಡು ಅಂದಾಗ ಏನ್ ಮಾಡ್ಬೇಕು? ರೆಡಿ ಅಂದ್ರೆ ಎಸ್ ಅನ್ಬೇಕು, ಹೊರತು ನಾವು ಹಂಗಲ್ಲ. ನೋಡ್ತೇವೆ, ಅಬ್ರಹಾಮನು ಮಗನನ್ನ ನೀನು ಕೊಡ್ತೀಯ ಮಗನೇ, ಸಮರ್ಪಣೆ ಮಾಡ್ತೀಯ ಅಂದಾಗ ಎಸ್ ಲಾರ್ಡ್ ಅನ್ನೇ ಹೊರತು ಮರು ಪ್ರಶ್ನೆಯನ್ನ ಅವನು ಕೇಳಲಿಲ್ಲ. ಯಾಕೆಂದ್ರೆ ದೇವರು ಕೊಟ್ಟಿದ್ದು, ದೇವರು ಕೇಳಿದಾಗ ನಾವು ಹಿಂತಿರುಗಿ ಕೊಡಲಿಕ್ಕೆ ಸಿದ್ಧ. ಹಾಗಾದ್ರೆ ನಾನು ನಿಮ್ಮನ್ನ ಕೇಳ್ತೇನೆ, ನಿಮಗೂ ನನಗೂ ಸಮಯ ದೇವರು ಕೊಟ್ಟಿದ್ದಾರೆ, ದೇವರಿಗೆ ಸಮಯ ಕೊಡ್ತೇವಾ? ದೇವರು ನಿಮಗೆ ತಲಾಂತ ಕೊಟ್ಟಿದ್ದಾರೆ, ದೇವರಿಗಾಗಿ ಉಪಯೋಗಿಸ್ತೀರಾ? ನಿಮಗೆ ಒಂದು ವೇಳೆ ಏನೇ ಕೊಟ್ಟಿರ್ಬೋದು, ವಸ್ತುಗಳು ಬೇರೆ ಏನೇ ಕೊಟ್ಟಿರ್ಬೋದು, ದೇವರಿಗಾಗಿ ಉಪಯೋಗಿಸಲಿಕ್ಕೆ ಸಿದ್ಧ ಇದ್ದೀರಾ? ಅದು ನಮ್ಮ ಪರ್ಸನಲ್ ನಾವು ತೀರ್ಮಾನ ಮಾಡಬೇಕು. ಎಸ್ ಲಾರ್ಡ್, ದೇವ್ರೇ ನೀನು ಕೊಟ್ಟಿದೀಯಾ ಇಲ್ಲ ಅಂತಲ್ಲ, ಅದನ್ನ ನಿನ್ನ ಮಹಿಮೆಗಾಗಿ ಉಪಯೋಗಿಸ್ತೇನೆ ಅಂತ ನಾವು ಯಾವಾಗಲೂ ಸಿದ್ಧವಾಗಿರಬೇಕು. ಅದನ್ನು ಹಿಡ್ಕೊಳಕ್ ಹೋಗ್ಬಾರ್ದು, ಅದರ ಮೇಲೇನೆ ಪೂರ್ತಿ ಮನಸ್ಸಿಡಬಾರ್ದು. ಕೆಲವು ಸಾರಿ ನಾವು ನೋಡ್ತಾ ಇದ್ದೀವಿ, ಮಕ್ಕಳನ್ನ ಪ್ರೀತಿ ಮಾಡ್ತಾರೆ ಎಷ್ಟರ ಮಟ್ಟಿಗೆ ಅಂದ್ರೆ ದೇವರನ್ನೇ ಬಿಟ್ಟು ಬಿಡುವಷ್ಟು ಪ್ರೀತಿ ಮಾಡ್ತಾರೆ. ಗೊತ್ತಾ ನಿಮಗೆ? ಕೆಲವರು ಹೆಂಗ್ ಪ್ರೀತಿ ಮಾಡ್ತಾ ಇದ್ರೆ ಮಕ್ಕಳನ್ನ? ದೇವರನ್ನೇ. ನಾವು ಅವಾಗ ಹೇಳ್ತೀವಿ, ಯೋಬನೆಲ್ಲ 10 ಜನರನ್ನು ಕಳ್ಕೊಂಡಾಗ್ಲೂ ದೇವರನ್ನ ಬಿಡ್ಲಿಲ್ಲ. ಆದ್ರೆ ನಾವು ಇಬ್ಬೊಬ್ಬರು ಮಕ್ಕಳನ್ನ ಇಟ್ಕೊಂಡಾಗ ಯಾರಾದ್ರೂ ಒಬ್ಬರು ಗತಿಸಿ ಹೋದ್ರೆ ಏನ್ ಮಾಡ್ತೀವಿ? ಓ ದೇವರೇ ಬೇಡ ಅಂತ ಬಿಡ್ತೀವಿ. ದೇವರೆಲ್ಲ ಕೊಟ್ಟಿದ್ದು, ಮತ್ತೆ ದೇವರನ್ನ ನಾವು ದೂಷಣೆ ಮಾಡೋದು ಏನ್ ಪ್ರಯೋಜನ? ಇಲ್ಲಿ ನಾವು ನೋಡುತ್ತಾ ಇದ್ದೇವೆ, ಈಗ ಈತನ ಅಬ್ರಹಾಮನ ಏನು ಮಾಡಿದ? ಹೋಗಿ ಸರ್ವಾಂಗ ಹೋಮವಾಗಿ ಅರ್ಪಿಸಬೇಕು ಎಂದಾಗ ಅವನೇನ್ ಮಾಡ್ದ? ಸರ್ವಾಂಗ ಹೋಮವಾಗಿ ಅರ್ಪಿಸಲಿಕ್ಕೆ ಹೋದ, ಅರ್ಪಿಸಲಿಕ್ಕೂ ಸಿದ್ಧನಾದ. ಇವತ್ತು ನಾವು, ದೇವರ ವಾಕ್ಯ ಹೇಳುತ್ತದೆ ರೋಮ 12:1, ನಿಮ್ಮ ದೇಹಗಳನ್ನ ದೇವರಿಗೆ ಸಜೀವ ಯಜ್ಞವಾಗಿ ಅರ್ಪಿಸಿರಿ. ಅರ್ಪಿಸ್ತೀವಾ? ಹೆಂಗೆ ದೇವರು ಅರ್ಪಿಸೋದು? ಹೆಂಗ್ ಪಾಸ್ಟರ್ ಅರ್ಪಿಸೋದು ಸಜೀವ ಯಜ್ಞವಾಗಿ? ನಾವು ನಿಂತರು ಕುಂತರು ಏನ್ ಮಾಡಿದ್ರು ದೇವರ ಧ್ಯಾನ, ದೇವರ ಆಲೋಚನೆಗಳನ್ನು ನಾವು ಮರಿಬಾರ್ದು. ದೇವರ ಆಲೋಚನೆಗಳನ್ನು ಮರಿಬಾರ್ದು. ಯಾವಾಗಲೇ ಆಗಲಿ, ಯಾವ ಸ್ಥಳದಲ್ಲೇ ಆಗಲಿ, ದೇವರು ನಮಗೆ ಜೀವದಾನ ಕೊಟ್ಟಿದ್ದಾರೆ, ದೇವರು ನಮಗೆ ಕೃಪೆಯನ್ನು ತೋರಿಸಿದ್ದಾರೆ. ಅದನ್ನು ನಾವು ಮರೆತು ಹೋಗಬಾರ್ದು, ಯಾವಾಗಲೂ ನಾವು ಮರೆತು ಹೋಗಬಾರ್ದು. ದೇವರ ವಾಕ್ಯ ಹೇಳ್ತದೆ, ಲೂಕನ ಬರೆದ ಸುವಾರ್ತೆಯಲ್ಲಿ 2ನೇ ಅಧ್ಯಾಯ 22ನೇ ವಾಕ್ಯದಲ್ಲಿ, ಮೋಶೆಯ ನೇಮದ ಪ್ರಕಾರ ಅವರ ಸೂತಕ ಕಳೆಯುವುದಕ್ಕೆ ತಕ್ಕಷ್ಟು ದಿವಸಗಳು ತುಂಬಲು ಅವರು ಆ ಕೂಸನ್ನು ಯೆರೂಸಲೇಮಿಗೆ ತೆಗೆದುಕೊಂಡು ಹೋದರು. ಯಾಕೆಂದರೆ ಚೊಚ್ಚಲ ಗಂಡೆಲ್ಲ ಕರ್ತನಿಗೆ ಮೀಸಲೆನಿಸಿಕೊಳ್ಳುವುದು ಎಂಬುದಾಗಿ ಕರ್ತನ ಧರ್ಮಶಾಸ್ತ್ರದಲ್ಲಿ ಬರೆದಿರುವಂತೆ ಅದನ್ನು ಕರ್ತನಿಗೆ ಸಮರ್ಪಿಸಬೇಕಾಗಿತ್ತು. ಅದು ಯಾರ ಕುರಿತಾಗಿ ಹೇಳ್ತಾ ಇದೆ? ಸಣ್ಣ ಮಗುವಾಗಿದ್ದಾಗ ಯೇಸು ಸ್ವಾಮಿಯ ಕುರಿತಾಗಿ ಹೇಳ್ತಾ ಇದೆ. ತಂದೆ ತಾಯಿಗಳು ಯೋಸೇಫ ಮರಿಯಳು ಏನ್ ಮಾಡಿದ್ರು? ಆ ಮಗುವನ್ನ ದೇವರಿಗೆ ಸಮರ್ಪಿಸಿದರು. ನಮಗೂ ದೇವರು ಕೊಟ್ಟಿದ್ದ ಪ್ರತಿಯೊಂದು, ಅದು ಗರ್ಭಫಲ ಆಗಿರ್ಬೋದು, ವಸ್ತು ಆಗಿರ್ಬೋದು, ಕೆಲಸ ಆಗಿರ್ಬೋದು, ಸಮಯ ಆಗಿರ್ಬೋದು, ತಲಾಂತ ಆಗಿರ್ಬೋದು, ಅದು ಏನೇ ಆಗಿರಲಿ, ದೇವರು ಕೊಟ್ಟಿದ್ದು ದೇವರಿಗೆ ನಾವೇನ್ ಮಾಡಬೇಕು? ಸಮರ್ಪಣೆ. ದೇವರಿಗೆ ಹೇಗೆ ಉಪಯೋಗ ಆಗುತ್ತೋ ನೀನು ಉಪಯೋಗಿಸಿಕೋ, ಹೇಗೆ ಆಶೀರ್ವಾದ ಮಾಡ್ತೀಯೋ ಹಾಗೆ ಆಶೀರ್ವಾದ ಮಾಡು ಎಂದು
ನಾವು ಹೇಳುವಂತವರಾಗಿರಬೇಕು ಎಂದು ನಾವು ನೋಡುತ್ತಾ ಇದ್ದೇವೆ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯಗಳನ್ನು ಆಲಿಸಿಕೊಂಡಿರುವಂತ ನೀವು ನಾನು ದೇವರ ಬೋಧನೆಗಳಲ್ಲಿ ನಾವು ಸ್ಥಿರವಾಗಿರಬೇಕು. ಕೊನೆಯದಲ್ಲಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. 2 ತಿಮೋತಿನ ಪತ್ರಿಕೆ 3ನೇ ಅಧ್ಯಾಯ 14ನೇ ವಚನದಲ್ಲಿ, ನೀನಾದರೂ ಕಲಿತು ದೃಢವಾಗಿ ನಂಬಿದ ಬೋಧನೆಗಳಲ್ಲಿ ನೆಲೆಯಾಗಿರು. ಏನಾಗ್ಬೇಕಂತೆ? ನೀನಾದರೂ ಏನಂತೆ? ನೀನಾದರೂ. ಬೇರೆಯವ್ರ ಬಗ್ಗೆ ಯೋಚನೆ ಮಾಡಬೇಡ ಮಗಳೇ, ಮಗನೇ, ಬೇರೆಯವ್ರ ಬಗ್ಗೆ ಯೋಚನೆ ಮಾಡಬೇಡ ಅಂತ ದೇವರು ಹೇಳ್ತಾ ಇದ್ದಾನೆ. ಅಯ್ಯೋ ದೇವರೇ, ಅವರೆಲ್ಲ ಹಂಗಿದ್ದಾರೆ, ಇವರೆಲ್ಲ ಏನು ಬೇಡ, ನೀನು ನನಗೋಸ್ಕರ ನಿಲ್ತೀಯಾ? ದೇವರು ಕೇಳೋದು ಅಷ್ಟೇನೆ. ದೇವರೇ, ಅವ್ರು ಬರ್ತಾ ಇಲ್ಲ, ಅವ್ರು ನಂಬ್ತಾ ಇಲ್ಲ, ನಾನೇನು ಹೇಳಿದ್ರು ಕೇಳ್ತಾ ಇಲ್ಲ, ಅವ್ರ ಕತೆ ಬಿಟ್ಟಾಕು. ನೀನಾದರೂ ಕಲಿತು ಏನ್ ಮಾಡ್ಬೇಕಂತ ನಾವು ಮೊದಲು ಏನ್ ಮಾಡಬೇಕು? ಕಲಿಬೇಕು. ಕಲಿತು ದೃಢವಾಗಿ ನಂಬಬೇಕು. ದೃಢವಾಗಿ ನಂಬಿದ ಬೋಧನೆಗಳಲ್ಲಿ ಏನ್ ಮಾಡಬೇಕು? ನೆಲೆಯಾಗಿರಬೇಕು ಅಂತ ದೇವರ ವಾಕ್ಯ ಹೇಳುತ್ತಾ ಇದೆ. ಹಾಲೆಲೂಯ. ಇವತ್ತು ದೇವಜನ ಅರ್ಥ ಆಯ್ತಾ ಪ್ರಸಂಗ? ಏನೋ ಇನ್ನೊಂದ್ಸರಿ ಹೇಳಿ ಅಂತೀರಾ? ಇನ್ನೊಂದ್ಸರಿ ಸ್ಟಾರ್ಟ್ ಮಾಡ್ತೀನಿ ಹೊಸದಾಗಿ ಮೇಲ್ಗಡೆಯಿಂದ. ಅರ್ಥ ಆಗಿಲ್ಲ ಅಂದ್ರೆ ಅರ್ಥ ಆಗಿದೆಯಾ? ಅರ್ಥ ಆಗಿದೆಯಾ ಇಲ್ವಾ? ಆಗಿದೆಯಾ? ತಪ್ಪಿಸ್ಕೊಂಡ್ರಿ. ಇಲ್ಲ ಅಂದ್ರೆ ಹೊಸದಾಗಿ ಸ್ಟಾರ್ಟ್ ಮಾಡ್ತೀನಿ. ಏನೋ ಹುಮ್ಮಸ್ಸಾಗಿದ್ದೀನಿ, ಇನ್ನೂ ಒಂದು ಸ್ವಲ್ಪ ಟೈಮ್ ಇದೆ, ಫಸ್ಟಿಂದ ಸ್ಟಾರ್ಟ್ ಮಾಡ್ತೀನಿ. ಓಕೆನಾ? ಓಕೆ. ನಾವು ದೇವರಿಗೆ ನಮ್ಮ ಸಮಯ, ನಮ್ಮ ಎಲ್ಲ ಆಶೀರ್ವಾದ ನಾವು ದೇವರಿಗೆ ಹಿಂತಿರುಗಿಯೇ ಕೊಡಬೇಕು. ಪ್ರತ್ಯೇಕವಾಗಿ ನಾನು ಜ್ಞಾಪಿಸ್ತೇನೆ, ಹನ್ನಳು ಹೇಗೆ ಮಾಡಿದಳು, ಅಬ್ರಹಾಮನು ಹೇಗೆ ಮಾಡಿದನು, ಯೋಸೇಪ ಮರಿಯಳು ಹೇಗೆ ಮಾಡಿದಳು, ದೇವರಿಗೆ ತಮ್ಮ ಮಕ್ಕಳನ್ನು ಸಮರ್ಪಿಸಿಕೊಟ್ಟರು. ಅದೇ ರೀತಿಯಲ್ಲಿ ನಾವು ಎಷ್ಟೋ ಜನರು ಎಷ್ಟೋ ವಸ್ತುಗಳನ್ನು ಎಷ್ಟೋ ಸಮರ್ಪಿಸಿದ್ರು. ಅದೆಲ್ಲ ನಾವು ನೋಡೋಕೆ ಹೋಗಲ್ಲ. ಇದನ್ನು ನಮ್ಮ ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ದೇವರ ಸಮ್ಮುಖದಲ್ಲಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ದೇವರೇ, ಎಷ್ಟೋ ಜನಕ್ಕೆ ನೀನು ಕೇಳದೆ ಕೊಟ್ಟಿದ್ದೀಯಾ, ನಮಗೆ ಕೇಳಿದ ಮೇಲೂ ನೀನು ಕೊಟ್ಟಿದ್ದೀಯಾ ಸ್ವಾಮಿ. ನೀನು ಕೊಟ್ಟಿರುವುದನ್ನು ನಾವು ಬಚ್ಚಿಟ್ಕೊಳ್ಳೋದಲ್ಲ ಸ್ವಾಮಿ. ನೀನು ಕೊಟ್ಟಿರುವುದನ್ನು ನಾವು ಸ್ವಾರ್ಥಕ್ಕಾಗಿ ಉಪಯೋಗಿಸಿಕೊಳ್ಳುವುದಲ್ಲ ಸ್ವಾಮಿ. ನೀನು ಕೊಟ್ಟಿರುವುದನ್ನು ನಾವು ಮರೆತು ಹೋಗೋದು ಅಲ್ಲ ಸ್ವಾಮಿ. ನೀನು ಕೊಟ್ಟಿರುವುದನ್ನು ಹೇಗೆ ದೇವಭಕ್ತರು ಹಿಂತಿರುಗಿಸಿ ನಿನಗೆ ಸಮರ್ಪಣೆ ಮಾಡಿದರೋ, ಪ್ರತಿಷ್ಠಿಸಿದರೋ, ಒಪ್ಪಿಸಿಕೊಟ್ಟರೋ, ಅದೇ ರೀತಿಯಲ್ಲಿ ನಾವು ನಮ್ಮನ್ನು, ನಮಗೆ ನೀವು ಕೊಟ್ಟಂತ ಮಕ್ಕಳನ್ನು, ಕೆಲಸಗಳನ್ನು, ಆದಾಯಗಳನ್ನು, ಯಾವುದೇ ಅದು ವ್ಯಾಪಾರ ಆಗಿರಬಹುದು, ವಾಹನ ಆಗಿರಬಹುದು, ಪ್ರತಿಯೊಂದನ್ನು ನಾವು ನಿಮಗೆ ಸಮರ್ಪಣೆ ಮಾಡುತ್ತೇವೆ. ನಿನ್ನ ಕೃಪೆ ಇಲ್ಲದೆ, ನಿನ್ನ ದಯೆ ಇಲ್ಲದೆ, ನಿನ್ನ ಕರುಣೆ ಇಲ್ಲದೆ ನಾವು ಯಾವುದನ್ನು ಉಳಿಸಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ ದೇವರೇ. ಎಲ್ಲವೂ ನಿನ್ನ ಕೃಪೆಯೇ ಹೊರತು ಮತ್ತೇನು ಅಲ್ಲಪ್ಪ. ನೀವು ಹೇಳುತ್ತಾ ಇದ್ದೀರಿ, ನಾನು ನಿಮಗೆ ಕೊಟ್ಟದ್ದು ಅದನ್ನ ನನ್ನ ಮಹಿಮೆಗಾಗಿ ಉಪಯೋಗಿಸಿರಿ ಎಂದು ನೀವು ಕೇಳಿಕೊಳ್ಳುತ್ತೀರಿ. ನಿಮಗೆ ಸ್ತೋತ್ರ. ಈ ದಿನ ಕರ್ತನೇ, ಹನ್ನಳ ಆ ಒಂದು ದಿಟ್ಟ ನಿರ್ಧಾರಕ್ಕಾಗಿ ಸ್ತೋತ್ರ. ಇವತ್ತು ನಮಗೆ ಕೊಟ್ಟ ಆರೋಗ್ಯಕ್ಕಾಗಿ, ಆಶೀರ್ವಾದಕ್ಕಾಗಿ, ಕೃಪೆಗಳಿಗಾಗಿ ಸ್ತೋತ್ರ ಮಾಡುತ್ತೇವೆ. ನಮ್ಮನ್ನೇ ನಾವು ಸಮರ್ಪಣೆ ಮಾಡಿಕೊಳ್ಳುವಂತೆ ನೀವು ನಮಗೆ ಕೃಪೆಯನ್ನು ತೋರಿಸಿರಿ. ಅಬ್ಬಾ, ಈ ವಾಕ್ಯ ಯಾರಿಗೆಲ್ಲ ಅರ್ಥವಾಗಿದೆಯೋ, ಯಾವ ರೀತಿಯಾಗಿ ನೀವು ಮಾತನಾಡಿದಿರೋ ನಮಗೆ ಗೊತ್ತಿಲ್ಲ, ಏನನ್ನು ಅವರು ಪ್ರಾರ್ಥಿಸಿದಾರೋ ನನಗೆ ಗೊತ್ತಿಲ್ಲ. ಆದರೆ ಅವರ ತೀರ್ಮಾನಕ್ಕೆ ತಕ್ಕಂತೆ ಅವರಿಗೆ ಒದಗಿಸಿಕೊಡು ಮತ್ತು ಅವರು ಅದು ಹಿಂತಿರುಗಿಸಿ ನಿನ್ನ ಮಹಿಮೆಗಾಗಿ ಉಪಯೋಗಿಸುವಂತೆ ಸಹಾಯ ಮಾಡಿಕೊಡಬೇಕಾಗಿ ಪ್ರಾರ್ಥನೆ ಕೇಳಿದ ಕರ್ತರೇ, ನಿನಗೆ ಸ್ತೋತ್ರ ಮಾಡುತ್ತಾ ಸರ್ವಸ್ತುತಿ ಘನಮಾನ ಮಹಿಮೆಗಳು ನಿನಗೆ ಸಲ್ಲಿಸುತ್ತಾ ಈ ಪ್ರಾರ್ಥನೆಯನ್ನು ನಮ್ಮನ್ನು ನಮ್ಮ ರಕ್ಷಕನಾದ ಯೇಸುವಿನ ಪರಿಶುದ್ಧ ನಾಮದಲ್ಲಿ ಒಪ್ಪಿಸಿ ಬೇಡಿದ್ದೇವೆ ತಂದೆಯೇ. ಆಮೇನ್, ಆಮೇನ್, ಆಮೇನ್.